ವಂದನೆಗಳಮ್ಮ. ವಂದನೆಗಳನ್ನ. ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ವಂದನೆಗಳು ಅಪ್ಪಾಜಿ. ವಂದನೆಗಳಮ್ಮ. ವಂದನೆಗಳು ಸರ್. ವಂದನೆಗಳಮ್ಮ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಮೊರೆ ಇಡುವಂಥ ಭಾಗ್ಯವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ಸ್ತೋತ್ರಗಳು ತಂದೆ. ಎಲ್ಲ ನಿಮ್ಮ ಮಕ್ಕಳು ಕುಟುಂಬ ಸಹಿತವಾಗಿ ನಿಮ್ಮ ಸಹವಾಸದಲ್ಲಿ, ಗೂಗಲ್ ಮೀಟ್ ಮೂಲಕ ನಿಮ್ಮ ಸಹವಾಸದಲ್ಲಿ ಇದ್ದಾರೆ ತಂದೆ. ಎಲ್ಲರನ್ನು ಆಶೀರ್ವದಿಸಿ ತಂದೆ, ನಿಮ್ಮ ವಾಕ್ಯಗಳನ್ನು ಮಾತನಾಡುವಾಗ ನಿಮ್ಮ ಮಕ್ಕಳಿಗೆ ಬೇಕಾದಂಥ ಆತ್ಮಿಕ ಜ್ಞಾನವನ್ನು ದಯಪಾಲಿಸಿ ಎಲ್ಲರೂ ನಿಮ್ಮ ಧ್ಯಾನದಲ್ಲಿ, ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ ನಿರಂತರ ಜೀವಿಸುವಂತೆ ನಿಮ್ಮ ಮಕ್ಕಳಿಗೆ ಬೇಕಾದಂಥ ಆತ್ಮಿಕ ಆಶೀರ್ವಾದವನ್ನು ದಯಪಾಲಿಸಿ ನಿಮ್ಮ ವಾಕ್ಯಗಳನ್ನು ಬೋಧಿಸುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ವಂದನೆಗಳು. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಒಂದು ಪ್ರಾಮುಖ್ಯವಾದಂಥ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು, ಹೇಗೆ, ಯಾವಾಗ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು, ಹೇಗೆ, ಯಾವಾಗ ಎಂಬ ಮಾತನ್ನು, ಎಂಬ ಅಂಶವನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 31ನೇ ವಚನವನ್ನು ಓದಿಮ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 31ನೇ ವಚನವನ್ನು. ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ, ಈಗ ಈ ಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ಆದರೆ ಸಾಕು. ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತೆ, ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ಅಂದರೆ ನಿನ್ನೆ ಒಂದು ಅಂಶವನ್ನ ಮಾತನಾಡಿದೆ ರಾತ್ರಿ ಲೈವ್ ಮೂಲಕ. ಅಂದರೆ ಈ ಲೋಕಕ್ಕೆ ತೀರ್ಪಿನ ಬಗ್ಗೆ ಮಾತನಾಡಿದೆ ಪ್ರಿಯರೇ. ಅಂದ್ರೆ ದೇವರ ಜನರು ಇಲ್ಲ ದೈವ ಜನರು ಲೋಕಕ್ಕೆ ತೀರ್ಪು ಮಾಡ್ತಾರೆ ಅನ್ನುವಂಥದ್ದು. ದೈವ ಜನರು ಲೋಕಕ್ಕೆ ತೀರ್ಪು ಮಾಡ್ತಾರೆ. ಹೇಗೆ ತೀರ್ಪು ಅಂದ್ರೆ, ದೇವರ ವಾಕ್ಯವನ್ನ ಕಲ್ತ್ಕೊಂಡು ದೇವರ ವಾಕ್ಯದ ಮೂಲಕ ಈ ಲೋಕಕ್ಕೆ ತೀರ್ಪು ಮಾಡುವಂಥದ್ದು. ಯೇಸು ಪ್ರಭು ಹೇಳ್ತಾರೆ, ಈಗ ಈ ಲೋಕಕ್ಕೆ ತೀರ್ಪು ನಡೀತಾ ಇದೆ ಅಂತಾರೆ. ಹೀಗಂದ್ರೆ ಇವಾಗ ಯೇಸು ಕ್ರಿಸ್ತಂತ ಆ ಕಾಲದಲ್ಲೇ ತೀರ್ಪು ಪ್ರಾರಂಭವಾಗಿದೆ. ಆ ತೀರ್ಪು ಏನಪ್ಪಾ ಅಂದ್ರೆ, ಪ್ರಿಯರಾದ ದೇವರ ಮಕ್ಕಳಿರ, ದೇವರ ವಾಕ್ಯವನ್ನ ಸಾರುವಂಥದ್ದು. ಇವಾಗ ಲೋಕಕ್ಕೆ ತೀರ್ಪು ಅಂದ್ರೆ ಯೇಸು ಕ್ರಿಸ್ತರ ಬಗ್ಗೆ ಸುವಾರ್ತೆಯನ್ನ ಸಾರುವಂಥದ್ದು. ತಂದೆಯಾದ ದೇವರ ಬಗ್ಗೆ, ದೈವ ಕುಮಾರನಾದಂಥ ಯೇಸು ಕ್ರಿಸ್ತರ ಬಗ್ಗೆ, ಪವಿತ್ರಾತ್ಮನನ್ನು ಕುರಿತು ಸುವಾರ್ತೆ. ಈ ಸುವಾರ್ತೆಯಲ್ಲಿ ಮಾನವರೆಲ್ಲರೂ ಕೂಡ ದೇವರ ಮಕ್ಕಳು. ದೇವರ ಮಕ್ಕಳಾಗಿರುವಂತ ಪ್ರತಿ ಮಾನವರು ದೇವರಿಗೋಸ್ಕರ ಬದುಕಬೇಕು. ದೇವರಿಗೋಸ್ಕರ ಬದುಕದೆ ಹೋದರೆ, ಜೀವಿಸದೆ ಹೋದರೆ ಅವರಿಗೆ ದಂಡನೆ ಆಗುತ್ತೆ. ಎಲ್ಲಿ? ನರಕದಲ್ಲಿ. ಇದೆಯಲ್ಲ, ಇದು ತೀರ್ಪು. ಭಕ್ತರು ಮಾಡುವಂತ, ದೇವ ಜನರು ಮಾಡುವಂತ ತೀರ್ಪು ಪ್ರಿಯರೇ.
ಇದು 1ನೇ ಶತಮಾನದಲ್ಲಿ ಅಪೋಸ್ತಲರ ಮೂಲಕ ಪ್ರಾರಂಭವಾಗಿದೆ. ದೈವಜನರ ಮೂಲಕ ಪ್ರಾರಂಭವಾಗಿದೆ. ಈಗಲೂ ಕೂಡ ನಡೀತಾ ಇದೆಯಾ ಅಂತ ನೋಡುವಾಗ ಈಗಲೂ ಕೂಡ ದೈವಜನರ ಮೂಲಕ, ನಿಜವಾದ ಭಕ್ತರ ಮೂಲಕ ನಡೀತಾ ಇರುತ್ತೆ. ಭಕ್ತಿ ಇಲ್ಲದೆ, ವಾಕ್ಯದ ಪ್ರಕಾರ ನಮ್ಮ ಜೀವಿತ ಇಲ್ಲದೆ, ಒಂದು ವೇಳೆ ವಾಕ್ಯ ಹೇಳಿದಾಗ ಮೊಟ್ಟ ಮೊದಲು ಆ ವಾಕ್ಯ ನಮ್ಮ ಹೃದಯಕ್ಕೇನೆ ಟಚ್ ಆಗ್ತಾ ಇರುತ್ತೆ. ನಮ್ಗೇನೆ ಅದು ವಾಕ್ಯ ಹೇಳಲ್ಪಡುತ್ತೆ. ಹೊರಗಡೆ ಹೇಳಿದ್ರು ಆ ವಾಕ್ಯ ಇದೆಯಲ್ಲ, ದೇವರ ಮಾತುಗಳು ಮೊಟ್ಟ ಮೊದಲು ನಮಗೆ ಅದು ವರ್ತಿಸುತ್ತೆ. ಎರಡನೇದಾಗಿ, ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು ಅಂತಾರೆ. ಹೊರಗೆ ನೂಕಲ್ಪಡುವನು ಅಂದ್ರೆ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು ಅಂದಾಗ ಯಾರು? ಸೈತಾನನು ಪ್ರಿಯರೇ. ಹೊರಗೆ ನೂಕಲ್ಪಡ್ತಾನ. ಯಾವ ಹೊರಗೆ ನೂಕಲ್ಪಡ್ತಾನೆ? ಹೇಗೆ ನೂಕಲ್ಪಡ್ತಾನೆ? ಯಾವಾಗ ನೂಕಲ್ಪಡ್ತಾನೆ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿಯೊಬ್ಬರು ಮನಸ್ಸು ಕೊಟ್ಟು ಕೇಳಬೇಕು. ನಮ್ಮ ಮನಸ್ಸು ಎಲ್ಲೋ ಇದ್ರೆ ದೇವರ ವಾಕ್ಯ ಅರ್ಥ ಆಗಲ್ಲ. ಪ್ರತಿಯೊಬ್ಬರು ಶ್ರದ್ಧೆಯಿಂದ, ಭಕ್ತಿಯಿಂದ ಕೇಳಿ ದೇವರ ಮಾತಿಗೆ ಖಂಡಿತವಾಗಿ ಒಳಪಡಬೇಕು. ದೇವರ ಮಾತಿಗೆ ಖಂಡಿತವಾಗಿ ಒಳಪಡಬೇಕು. ಒಂದು ವೇಳೆ ಒಳಪಡದೆ ಹೋದ್ರೆ ನಾವು ಕಠಿಣವಾದ ತೀರ್ಪು ಹೊಂದಬೇಕಾಗತ್ತೆ. ಆದ್ದರಿಂದ ದೇವ್ರು ಏನ್ ಹೇಳ್ತಾರೋ ಅದನ್ನು ಪಾಲಿಸಿ ಸಾಕು. ದೇವರನ್ನ ಬಿಟ್ಟು, ದೇವರ ಮಾತುಗಳನ್ನ ಬಿಟ್ಟು ಒಂದು ವೇಳೆ ನಾವು ಬದುಕಿದರೆ, ಒಂದು ವೇಳೆ ನಾವು ಜೀವಿಸಿದರೆ ನಮಗೆ ಕಠಿಣವಾದ ತೀರ್ಪು ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಜಾಗ್ರತೆ ಪಡಬೇಕು ಪ್ರಿಯರೇ. ಮತ್ತೊಂದು ವಚನವನ್ನ ನಾವು ನೋಡೋಣ. ಇದೇ ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 30ನೇ ವಚನ. ಪ್ರಭು ಹೇಳುವಂತ ಮಾತು ಗಮನಿಸೋಣ. 14:30. ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನಾಡುವುದಿಲ್ಲ, ಏಕೆಂದರೆ ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ತಿಳಿಸುತ್ತೇನೆಂಬುದು. ಸಾಕು ನೋಡಿ. ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನಾಡುವುದಿಲ್ಲ, ಯಾಕೆಂದ್ರೆ ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ. ಅಂದ್ರೆ ಅವನಿಗೆ ಸಂಬಂಧಪಟ್ಟದ್ದು ಅಂದ್ರೆ ಅವನು ಸುಳ್ಳಿಗೆ ಮೂಲ ಪುರುಷನು, ಪಾಪಕ್ಕೆ ಮೂಲ ಪುರುಷನು. ಅವನಿದ್ರೆ ಪಾಪ ಇದೆ ಅಂತ ಅರ್ಥ ರೀ. ಅವನಿಗೆ ಸಂಬಂಧಪಟ್ಟದ್ದಿದೆ ಅಂದ್ರೆ ಪಾಪಕ್ಕೆ ಸಂಬಂಧಪಟ್ಟದ್ದು ಅಂತ ಅರ್ಥ ರೀ. ಅವನಿಗೆ ಸಂಬಂಧಪಟ್ಟದ್ದು ಒಂದು ನನ್ನಲ್ಲಿಲ್ಲ ಅಂದ್ರೆ ಅವನಿದ್ರೆ ಇಲ್ಲ, ಅವನಿಗೆ ಸಂಬಂಧಪಟ್ಟದ್ದು ಅದು ಪಾಪಕ್ಕೆ ಸಂಬಂಧಪಟ್ಟದ್ದು. ಪಾಪ ಅಂದ್ರೆ ದೇವರ ಆಜ್ಞೆಗಳನ್ನ ಮೀರಿ ಜೀವಿಸುವಂಥದ್ದು. ಅವನಿಗೆ ಸಂಬಂಧಪಟ್ಟದ್ದು, ಸೈತಾನನಿಗೆ ಸಂಬಂಧಪಟ್ಟದ್ದು. ಅವನ ಬಗ್ಗೆ ಹೇಳುವಂಥದ್ದು ಏನಪ್ಪಾ ಅಂದ್ರೆ ಇಹಲೋಕಾಧಿಪತಿಯು ಬರುತ್ತಾನೆ. ಇವಾಗ 12ನೇ ಅಧ್ಯಾಯ 31ನೇ ವಚನದಲ್ಲಿ ನೋಡಿದ್ದೀವಿ, ನೂಕಲ್ಪಡುತ್ತಾನೆ ಅಂತ ಇರುತ್ತೆ, ಹೌದಲ್ವಾ? ಅವನು ನೂಕಲ್ಪಡುತ್ತಾನೆ. ಇಲ್ಲಿ ಬರುತ್ತಾನೆ ಅಂತಿರುತ್ತೆ. ನೂಕಲ್ಪಡ್ತಾನ, ಬರ್ತಾನ. ಮತ್ತೊಂದು ವಚನವನ್ನ ನಾವು ನೋಡೋಣ. ಮತ್ತೊಂದು ವಚನ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 18ನೇ ವಚನವನ್ನು ನೋಡಿ. ಲೂಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 18ನೇ ವಚನ. 10:18. ಲೂಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 18ನೇ ವಚನ.
ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ ಅಂತ ಹೇಳ್ತಾರೆ. ಹಾವುಗಳನ್ನು, ಚೋಳುಗಳನ್ನು ಅಂದ್ರೆ ಹಾವುಗಳಂದ್ರೆ ಹಾವುಗಳಲ್ಲ, ಚೋಳುಗಳಂದ್ರೆ ಚೋಳುಗಳು ಅಲ್ಲ. ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ, ಮನುಷ್ಯರಲ್ಲಿ ಕಾಣುವಂತ ಕೆಟ್ಟ ಒಂದು ಗುಣಗಳು ಹಾವಿನಲ್ಲಿ ಅಂದ್ರೆ, ಈ ಹಾವು ಎಂಥದ್ದೂಪ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ತಲೆಯೆಲ್ಲ ವಿಷಯ. ಅದು ಕಚ್ಚಿದ್ರೆ ಏನಾಗುತ್ತೆ? ಮನುಷ್ಯನು ಸತ್ತು ಹೋಗ್ತಾನೆ. ಔಷಧಿ ಇರ್ಬೋದು, ಆದರೆ ಅದರಿಂದ ಉಂಟಾಗುವಂಥ ಪರಿಣಾಮ ಏನಪ್ಪ ಅಂದ್ರೆ ಮನುಷ್ಯನಿಗೆ ಮರಣ. ಓಕೆ, ಇವಾಗ ಹಾವುಗಳು, ಚೇಳುಗಳು ಅಂತ ಹೇಳ್ತಾರೆ. ವೈರಿ ಅಂದ್ರೆ ಸೈತಾನನು. ಈ ಭೂಲೋಕದಲ್ಲಿ ಮನುಷ್ಯರಲ್ಲಿ ಯಾರು ನಮ್ಗೆ ವೈರಿಗಳಲ್ಲ, ಸೈತಾನನೇ ವೈರಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಗಮನಿಸ್ಬೇಕು. ತುಂಬಾ ಜನ ಹಾವುಗಳಂದ್ರೆ ಹಾವುಗಳು ತೊಗೊಳ್ತಾರೆ. ಹಾವುಗಳಲ್ಲಿ ಏನಪ್ಪ ಅಂದ್ರೆ ಅವೊಂದು ಜಂತುಗಳು, ಹುಳುಗಳು. ಅಂದ್ರೆ ಅವು ಖಂಡಿತವಾಗಿ ಹಾನಿ ಮಾಡುತ್ತೆ. ಒಂದು ವೇಳೆ ಇದ್ದಾಗ ನಾವು ಸಾಯಿಸಿದ್ರೆ ತಪ್ಪೇನಿಲ್ಲ, ಸಾಯಿಸ್ಬೋದು. ಆದ್ರೆ ಇದು ಅವುಗಳ ಬಗ್ಗೆ ಅಲ್ಲ, ಈ ಮಾತು ಅವುಗಳ ಬಗ್ಗೆ ಅಲ್ಲ, ದುರಾತ್ಮೆಗೆ ಸಂಬಂಧಪಟ್ಟದ್ದು. ಓಕೆ ಪ್ರಿಯರೇ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ಅಂದ್ರೆ ಬೀಳುವುದನ್ನು ಕಂಡಿದ್ದಾನ ಅಥವಾ ಹೊರಗೆ ನೂಕಲ್ಪಡುವಂಥದ್ದು ಕಂಡಿದ್ದಾನ? ಸೈತಾನ ಅಂದ್ರೆ ಈ ಲೋಕ ಅಧಿಪತಿ ಅಂತ ಇರುತ್ತೆ, ಹೌದಲ್ವಾ? ಏನಾಗ್ತಾನೆ? ಬೀಳ್ತಾನ ಅಥವಾ ನೂಕಲ್ಪಡ್ತಾನ? ಏನಾಗ್ತಾನೆ ಅನ್ನುವಂಥದ್ದು ಒಂದ್ಸಾರಿ ಆಲೋಚನೆ ಮಾಡಿ ಪ್ರಿಯರೇ. ಅಂದ್ರೆ ಯೇಸು ಪ್ರಭು ಇವಾಗ ಸುಮಾರು 3.5 ವರ್ಷದವರೆಗೆ ಅವರು ಸುವಾರ್ತೆ ಪರಿಚರ್ಯ ಮಾಡ್ತಾರೆ. ಸುವಾರ್ತೆ ಪರಿಚರ್ಯ 3.5 ವರ್ಷದವರೆಗೆ. 30ನೇ ವರ್ಷದಲ್ಲಿ ದೀಕ್ಷಾ ಸ್ಥಾನವನ್ನು ಪಡ್ಕೊಳ್ತಾರೆ. ಆಮೇಲೆ 3.5 ವರ್ಷದವರೆಗೆ ಅವರು ಸುವಾರ್ತೆ ಕೆಲಸ ಮಾಡುವಂಥದ್ದು ನೋಡ್ತೀವಿ. ಇವಾಗ ಪ್ರಾರಂಭದಿಂದ ಹೇಳಿರುವಂತ ಪ್ರತಿ ಮಾತುಗಳು ಪ್ರಾರಂಭದಿಂದ ಕೊನೆ ತನಕ ಹೇಳ್ತಾರೆ, ಹೌದಲ್ವಾ? 3.5 ವರ್ಷ ಅಂದಾಗ ಪ್ರಾರಂಭದಲ್ಲಿ ಹೇಳಿರುವಂತ ಮಾತುಗಳು ಒಂದು ರೀತಿಯಲ್ಲಿ ಇರುತ್ತೆ. ಆಮೇಲೆ ಬರ್ತಾ ಬರ್ತಾ ಮತ್ತೆ ಇನ್ನೊಂದು ರೀತಿಯಲ್ಲಿ, ಆದ್ರೆ ಎಲ್ಲ ಕೂಡ ಆತ್ಮಿಕವಾದದ್ದೇ. ಪ್ರತಿಯೊಂದು ಕೂಡ ಏನಪ್ಪ ಅಂದ್ರೆ ಯೇಸುಪ್ರಭು ಮಾತಿನಲ್ಲಿ ಬಂದಿರುವಂತ ಪ್ರತಿ ಮಾತುಗಳು ಆತ್ಮಿಕವಾದದ್ದು, ಜ್ಞಾನ ಇರುತ್ತೆ. ಇವಾಗ ಇಲ್ಲಿ ಏನಪ್ಪ ಅಂದ್ರೆ ಲೋಕಾಧಿಪತಿಯು ಹೊರಗೆ ನೂಕಲ್ಪಡ್ತಾನ, ಇಲ್ಲ ಸಿಡಿಲಿನಂತೆ ಆಕಾಶದಿಂದ ಬೀಳ್ತಾನ? ಇದು 1ನೇ ಶತಮಾನದಲ್ಲಿ ಇವಾಗ ನಡೆದಂತ ಒಂದು ಘಟನೆಗಳು. ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡಿನ ಆ ಸಂದರ್ಭ, ಬೀಳುವಂತ ಸಂದರ್ಭ ಕಂಡಿದ್ದಾರೆ. ಮತ್ತೆ ಕಂಡಾಗ ಏನಪ್ಪಾ ಅಂದ್ರೆ ಇವರು ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಈ ಮಾತನ್ನು ಹೇಳ್ತೇನೆಂದ್ರೆ, ಶಿಷ್ಯರಿದ್ದಾರಲ್ಲ, ಯೇಸು ಕ್ರಿಸ್ತರ ಶಿಷ್ಯರು, ಇವರು ಸುವಾರ್ತೆಗೋಸ್ಕರ ಹೋಗ್ತಾರೆ. ಅದರಲ್ಲಿ ಕೆಲವರು 17ನೇ ವಚನದಲ್ಲಿ ಗೊತ್ತಾಗುತ್ತೆ. ತರುವಾಯ ಆ 70 ಮಂದಿಯು ಸಂತೋಷವುಳ್ಳವರಾಗಿ ತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಹೇಳಿ ನಮಗೆ ಅಧೀನವಾಗುತ್ತವೆ ಅಂದರು. ದೆವ್ವಗಳು ಕೂಡ ಅಧೀನವಾಗ್ತವೆ ಅಂತ ಅಂದ್ರೆ ಪ್ರಭು ಸುಮಾರು ಒಂದು 70 ಜನರನ್ನ ಕಳಿಸಿಕೊಟ್ಟಿದ್ದಾನೆ ಸುವಾರ್ತೆಗೆ. ಕಳಿಸಿಕೊಟ್ಟಾಗ ಯೇಸು ಕ್ರಿಸ್ತರ ನಾಮದಲ್ಲಿ ದೆವ್ವಗಳು ಕೂಡ ಹೊರಟೋಗ್ತಾ ಇದೆ, ಅದ್ಭುತ ನಡೀತಾ ಇದೆ ಪ್ರಭುವೇ ಅಂತ ಹೇಳಿ ಅಂದಾಗ, ಪ್ರಭು ಹೇಳುವಂತ ಮಾತೇನಂದ್ರೆ, ಪ್ರಭು ಹೇಳುವಂತ ಮಾತು ಅವ್ರು ಹೇಳಿದ ತಕ್ಷಣ ಸೂಪರ್ ಅಂತ ಅನ್ಲಿಲ್ಲ. ಏನ್ರಿ ಒಂದು ರೀತಿಯಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ನಿಮ್ಮ ಮಧ್ಯದಲ್ಲಿ ಈ ದೆವ್ವಗಳು ಮಾಡುವಂಥದ್ದು ಅಂದ್ರೆ ಒಳಪಡ್ತಾ ಇದೆ ಅಂತ ಅಂದ್ಕೊಳ್ತಾ ಇರಲ್ಲ, ಸೈತಾನ್ ಇದ್ದಾನೆ. ಇವರೆಲ್ಲರಿಗೆ ಟೀಮ್ ದೊಡ್ಡವನು, ಅವನು ಬಿದ್ದಿದ್ದಾನೆ. ಅಂದರೆ ದೇವರ ಮೂಲಕ ಅನುಮತಿಯನ್ನ ಪಡೆದುಕೊಂಡು ಬಿದ್ದಿದ್ದಾನೆ. ಯಾಕೆ ಬರ್ತಾನೆ ಅವನು ಯಾಕೆ ಬರ್ತಾನೆ?
ದೇವರ ಬಳಿಯಲ್ಲಿ ಅನುಮತಿ ಪಡೆದಿದ್ದಾನಂದ್ರೆ, ಇವಾಗ ಯೋಬನ ಬಳಿಯಲ್ಲಿ ಒಂದು ಪರೀಕ್ಷೆ ನಡೆಯುತ್ತೆ. ಆ ಕಾಲದಲ್ಲಿ ಕೂಡ ದೇವರ ಬಳಿಯಲ್ಲಿ ಅನುಮತಿ ಪಡ್ಕೊಳ್ತಾನೆ. ಯೋಬನ ಇತಿಹಾಸ ನೋಡುವಾಗ, ಪ್ರಿಯರೇ, ಯೋಬನ ಇತಿಹಾಸವನ್ನು ನಾವು ನೋಡುವಾಗ ಸೈತಾನನು ದೇವರ ಬಳಿಯಲ್ಲಿ ಅನುಮತಿಯನ್ನ ಪಡ್ಕೊಂಡಿರುವಂಥದ್ದು ನೋಡ್ತೀವಿ. ಅನುಮತಿ ಪಡ್ಕೊಂಡು ಬಂದಾಗ ಯೋಬನ ಗತಿ ಹೇಗಿರುತ್ತೆ, ಯೋಬನ ಸ್ಥಿತಿಗತಿಗಳು ಹೇಗಿರುತ್ತೆ ಆಲೋಚನೆ ಮಾಡಿ. ಅದೇ ಪ್ರಕಾರ 1ನೇ ಶತಮಾನದಲ್ಲಿ ದೇವರ ಬಳಿಯಲ್ಲಿ ಅನುಮತಿ, ಯಾವುದನ್ನು ಕುರಿತು ಅನುಮತಿ, ಯಾತಕ್ಕಾಗಿ, ಏನು ಅಂದ್ರೆ ಸಭೆ ಇದೆಯಲ್ಲ, 1ನೇ ಶತಮಾನದಲ್ಲಿ ದೇವರ ಸಭೆ ಪ್ರಾರಂಭವಾಗ್ತಾ ಇದೆ. ದೇವರ ಸಭೆ, ಈ ದೇವರ ಸಭೆಗೆ ಏನ್ರಿ ಶೋಧಿಸೋದಕ್ಕೆ, ಹಿಂಸೆಗಳನ್ನು ಕೊಡೋದಕ್ಕೆ ದೇವರ ಮೂಲಕ ಅನುಮತಿಯನ್ನ ಪಡೆದುಕೊಂಡು ಬರುವಂತದ್ದು ನೋಡ್ತೀವಿ. ಅದಕ್ಕೆ ಆಕಾಶದಿಂದ ಬೀಳುವುದನ್ನು ಕಂಡೆನು, ಆಕಾಶದಿಂದ ಬೀಳುವುದನ್ನು ಕಂಡೆನು. ಅಂದರೆ ದೇವರ ಮೂಲಕ ಅನುಮತಿಯನ್ನ ಪಡೆದುಕೊಂಡು ಅವನು ಬಂದಿದ್ದಾನೆ. ನೀವು ಜಾಗೃತಿಯಾಗಿರ್ಬೇಕು. ಅದಕ್ಕೆ ಹೇಳ್ತಾರೆ, ಆವುಗಳ ಮೇಲೆಯೂ ಸಮಸ್ತ ವೈರಿಗಳ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೀನಿ, ನೀವು ಜಾಗೃತಿಯಾಗಿರಿ. ತುಂಬಾ ಜಾಗೃತಿಯಿಂದ ಇರಬೇಕು, ಹೋಗ್ಬೇಕು. ಯಾಕೆಂದ್ರೆ ದೊಡ್ಡ ಹೋರಾಟ ಇರುತ್ತೆ ಈ ಲೋಕದಲ್ಲಿ, ದೊಡ್ಡ ಹೋರಾಟ ಇರುತ್ತೆ. ನೀವು ಹುಷಾರಾಗಿರ್ಬೇಕು ಸೇವೆಯಲ್ಲಿ ಅಂತೇಳಿ ಪ್ರಭು ಹೇಳುವಂತ ಮಾತು. ಇದೆಲ್ಲ ನಡೀತೇರಿ. ಅಂದ್ರೆ ಒಟ್ಟಿನಲ್ಲಿ ಸೈತಾನನು ತನ್ನ ಕೆಲಸವನ್ನು ತಾನು ಮಾಡ್ತಾನೆ. ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಭಕ್ತರನ್ನ ಹಾಳು ಮಾಡೋದಕ್ಕೆ ಅನೇಕ ಪ್ರಯತ್ನಗಳನ್ನ ಅವನು ಮಾಡ್ತಾ ಇರ್ತಾನೆ. ನಾವು ಜಾಗೃತಿಯಾಗಿ ಇರಬೇಕು. 12ನೇ ಅಧ್ಯಾಯ 31ನೇ ವಚನದಲ್ಲಿ ನಮ್ಮ ಸಬ್ಜೆಕ್ಟ್ ಇವತ್ತು. ಏನ್ ಸಬ್ಜೆಕ್ಟು? ಲೋಕಾಧಿಪತಿಯು ಹೊರಗೆ ನೂಕಲ್ಪಡುತ್ತಾನ. ಹೇಗೆ, ಯಾವಾಗ? ಹೇಗೆ ನೂಕಲ್ಪಡ್ತಾನೆ, ಯಾವಾಗ ನೂಕಲ್ಪಡ್ತಾನೆ ಅಂತ ನೋಡುವಾಗ ಆ ಮಾತನ್ನ ಮತ್ತೊಂದ್ಸಾರಿ ಓದಿಕೊಂಡು ನಾವು ಮುಂದೆ ಹೋಗೋಣ. ಅದೇ 12ನೇ ಅಧ್ಯಾಯ, ಯೋಹಾನ್ ಬರೆದ ಸುವಾರ್ತೆ 31ನೇ ವಚನ. ಈಗ ಈ ಲೋಕಕ್ಕೆ ತೀರ್ಪವಾಗುತ್ತದೆ, ಈಗ ಈ ಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ಈ ಲೋಕಾಧಿಪತಿ ಹೊರಗೆ ನೂಕಲ್ಪಡುವನು ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಅವನು ಬೀಳುವುದನ್ನು ಕಂಡೆನು. ಅವನ ವಿಷಯದಲ್ಲಿ ತುಂಬಾ ಎಚ್ಚರಿಕೆ ಆಗಿರಿ. ಎರಡನೇದಾಗಿ ಅವನು ನೂಕಲ್ಪಡ್ತಾನೆ ಅಂದ್ರೆ ಅರ್ಥ ಏನು? ನೂಕಲ್ಪಡುವಂಥದ್ದು ಅಂದ್ರೆ ಮನೆಯಲ್ಲಿ ಕಸ ಕಡ್ಡಿದ್ದಾಗ ನೂಕ್ತಾರಲ್ಲ, ಗೂಡಿಸ್ತಾರೆ. ಇಲ್ಲಪ್ಪ ಅಂದ್ರೆ ಹಿಂದ್ಗಡೆ ಇವಾಗ ಗುಂಪಾಗಿರುತ್ತಲ್ಲ, ಗುಂಪಾಗದ ನೂಕ್ತಾರೆ ನೋಡಿ. ಎಲ್ಲಿಂದ ಇವನು ನೂಕಲ್ಪಡ್ತಾನೆ? ಅವನನ್ನ ನೂಕ್ತಾರಂತ ಅಂದ್ರೆ ತಳ್ಳುತ್ತಾರಂತೆ. ಅವನನ್ನು ತಳ್ಳುವಂಥದ್ದು, ಅವನನ್ನು ನೂಕುವಂಥದ್ದು ನಡೆಯುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಿಯರಾದ ದೇವರ ಮಕ್ಕಳಿರ, 1ನೇ ಶತಮಾನದಲ್ಲಿ ಪ್ರಭು ಈ ಮಾತನ್ನ ಹೇಳಿರುವಂಥದ್ದು. ಯಾರ ಮೂಲಕ ನೂಕಲ್ಪಡ್ತಾನೆ, ಯಾವಾಗ ನೂಕಲ್ಪಡ್ತಾನೆ? ಯೇಸು ಕ್ರಿಸ್ತರು ಲೋಕವನ್ನ ಜಯಿಸ್ತಾರೆ. ಅಂದ್ರೆ ಅದಕ್ಕೆ ಹೇಳ್ತಾರೆ, ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಒಂದೂ ಇಲ್ಲ ಅಂತಾರೆ. ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಒಂದೂ ಇಲ್ಲ ಅಂದ್ರೆ ಪಾಪಕ್ಕೆ ಸಂಬಂಧಪಟ್ಟದ್ದು ನನ್ನಲ್ಲಿ ಏನೂ ಇಲ್ಲ ಅಂತ. ಅವನು ಎಷ್ಟೋ ಪ್ರಯತ್ನ ಮಾಡ್ತಾನೆ ಯೇಸು ಕ್ರಿಸ್ತರನ್ನ ಪಾಪದಲ್ಲಿ ಬೀಳಿಸೋದಕ್ಕೆ, ಎಷ್ಟೋ ಪ್ರಯತ್ನ, ಎಲ್ಲ ಗೆಲ್ತಾನೆ. ಅವ್ರ ಪ್ರಯತ್ನ ಏನಪ್ಪ ಅಂದ್ರೆ, ಸೈತಾನನ ಪ್ರಯತ್ನ ಮೊದಲನೇದಾಗಿ ಹೃದಯವನ್ನ ಗಲಿಬಿಲಿ ಮಾಡೋದಕ್ಕೆ. ಅದಕ್ಕೆ ಬೆಟ್ಟದ ಶಿಖರದ ಮೇಲೆ ಕರೆದುಕೊಂಡು ಹೋಗಿ, ನೀನ್ ದೇವರ ಮಗನಾಗಿದ್ರೆ ಇಲ್ಲಿಂದ ಕೆಳಕ್ಕೆ ಧುಮುಕು ಅಂತಾನೆ.
ಆಮೇಲೆ ನಿನ್ಗೆ ಹಸಿವಾಗಿದೆಯಲ್ಲ 40 ದಿನಗಳಾಯ್ತು, ಈ ಕಲ್ಲುಗಳನ್ನ ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತಾನೆ. ನನ್ನ ಪಾದಗಳಿಗೆ ನಮಸ್ಕಾರ ಮಾಡಿದ್ರೆ ಸಾಕು, ಇದೆ ಲೋಕದ ರಾಜ್ಯವೆಲ್ಲ ನಿನ್ಗೆ ಕೊಟ್ಬಿಡ್ತೀನಿ ಅಂತಾನೆ. ಏನ್ ಮಾಡ್ತಾನೆ ಅವ್ನು? ಏನೂ ಇಲ್ಲ ಅವ್ನ್ದು. ಏನಪ್ಪಾ ಅಂದ್ರೆ ದೇವರ ಸೊತ್ತನ್ನ ಸ್ವಾಧೀನಪಡಿಸ್ಕೊಂಡಿದ್ದಾನೆ ಅವನು. ಏನ್ರಿ? ಅರ್ಥ ಮಾಡು. ದೇವರ ಸೊತ್ತನ್ನ ಅವನು ಸ್ವಾಧೀನ ಮಾಡ್ಕೊಂಡಿದ್ದಾನೆ. ಅದು ಬಿಟ್ರೆ ಏನಿಲ್ಲ. ಮೋಸಗಾರ, ಕುತಂತ್ರಗಾರ, ಸುಳ್ಳಿಗೆ ಮೂಲ ಪುರುಷನು. ದೊಡ್ಡ ಹೋರಾಟ ಅಂದ್ರೆ ಅವನ ವಿಷಯದಲ್ಲಿ. ಅವನ ವಿಷಯದಲ್ಲಿ ಎಂದಾಗ ಪ್ರಿಯರ ದೇವ್ರ ಮಕ್ಕಳಿರ, ಅವನು ಕಣ್ಣಿಗೆ ಕಾಣಲ್ಲ ರೀ. ಅವನು ಕಣ್ಣಿಗೆ ಕಾಣಲ್ಲ. ಅವನು ಎಲ್ಲಿರ್ತಾನೆ? ಎಲ್ಲೋ ಇರ್ತಾನೆ ಅಂದ್ಕೋಬೇಡಿ. ಎಲ್ಲೋ ಬರ್ತಾನೆ, ಎಲ್ಲೋ ಇರ್ತಾನೆ ಅಂದ್ಕೋಬೇಡಿ. ಅವನು ಬರುವಂಥದ್ದೇ ಹೃದಯದಲ್ಲಿ, ಮನಸ್ಸಿನಲ್ಲಿ, ಆಲೋಚನೆಗಳಲ್ಲಿರ್ತಾನೆ ಅವನು. ನಮ್ಮ ಆಲೋಚನೆಗಳು. ದೊಡ್ಡ ಹೋರಾಟ ಅಂತಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಒಂದು ಮಾತಿರುತ್ತೆ. ಪಟ್ಟಣಗಳನ್ನ ಗೆದ್ದವನಿಗಿಂತಲೂ ತನ್ನ ಮನಸ್ಸನ್ನ ಸ್ವಾಧೀನಪಡಿಸಿಕೊಂಡವನು ಶ್ರೇಷ್ಠನು ಅಂತ. ದೊಡ್ಡವನು, ಶ್ರೇಷ್ಠನು ಅಂದ್ರೆ ಉತ್ತಮನು. ಕೆಲವರು ದೇಶವನ್ನ ಸ್ವಾಧೀನ ಮಾಡ್ಕೊಂಡಿರ್ತಾರೆ, ದೊಡ್ಡ ಕೆಲಸ ಅಲ್ಲ ಅಂತಾನೆ. ಅಂದ್ರೆ ಜನ ಬೆಂಬಲ ಇದ್ದಪ್ಪ ಅಂದ್ರೆ ಸ್ವಾಧೀನ ಮಾಡ್ಕೋಬಹುದು. ಆದ್ರೆ ಎಲ್ಲದಕ್ಕಿಂತ ಶ್ರೇಷ್ಠರು ಯಾರಪ್ಪ ಅಂದ್ರೆ ತಮ್ಮ ಮನಸ್ಸನ್ನ ತಾವು ಸ್ವಾಧೀನ ಪಡಿಸ್ಕೊಳ್ಳೋರಿದ್ದಾರಲ್ಲ, ಅವ್ರು ಬಹಳ ಶ್ರೇಷ್ಠರು ಅಂತ ಹೇಳ್ತಾರೆ. ಇವಾಗ ದೇವರ ಭಕ್ತರಿದ್ದೀವಲ್ಲ, ಭಕ್ತರು, ದೇವರ ಭಕ್ತರಾಗಿರುವಂತ ನಾವು ಅವನ ಗೆಲ್ಲಬೇಕಂದ್ರೆ ಮೊಟ್ಟ ಮೊದಲು ನಮ್ಮ ಮನಸ್ಸನ್ನ ನಾವು ಸ್ವಾಧೀನಪಡಿಸ್ಕೋಬೇಕಾಗತ್ತೆ. ನಮ್ಮ ಮನಸ್ಸನ್ನ, ನಮ್ಮ ಹೃದಯವನ್ನ ಗೆಲ್ಲಬೇಕಾಗತ್ತೆ ರೀ. ನಮ್ಮ ಹೃದಯವನ್ನು ನಾವು ಗೆಲ್ಲಬೇಕಾಗತ್ತೆ. ಈ ಲೋಕದಲ್ಲಿ ನಾವು ಜ್ಞಾನ ಕಲ್ತಿರ್ಬೋದು, ಈ ಲೋಕದಲ್ಲಿ ವಿದ್ಯೆಯನ್ನ ಕಲ್ತಿರ್ಬೋದು, ಮಾತಾಡುವಂತ ವಿಧಾನವನ್ನ ಕಲ್ತಿರ್ಬೋದು, ಏನೇ ಇರ್ಬೋದು, ಏನೇ ಪ್ರಪಂಚ ದೇಶದಲ್ಲಿ ನಿನ್ನ ಹೃದಯವನ್ನ ಸ್ವಾಧೀನಪಡಿಸ್ಕೊಂಡಿಲ್ಲ ಅಂದ್ರೆ ನೀನು ಮೋಸದಲ್ಲಿದ್ದೀಯ ಅಂತ ಅರ್ಥ. ಯಾಕೆಂದ್ರೆ ಸೈತಾನನ ಟಾರ್ಗೆಟ್ ಭಕ್ತರ ಹೃದಯಗಳನ್ನ ಸ್ವಾಧೀನ ಮಾಡ್ಕೋಬೇಕು. ಟೋಟಲ್ ಲೋಕದಲ್ಲಿ ಎಲ್ಲಾರನ್ನು ಅವನು ಏನ್ ಮಾಡಿದ್ದಾನೆ ಅಂದ್ರೆ ತನ್ನ ಹತೋಟಿಯಲ್ಲಿ ಸೇರಿಸ್ಕೊಂಡಿದ್ದಾನೆ. ತನ್ನ ಹತೋಟಿಯಲ್ಲೇ ಇದ್ದಾರೆ. ಲೋಕದಲ್ಲಿದ್ದಂತ ಜನ ಯಾರ ಹತೋಟಿಯಲ್ಲಿದ್ದಾರೆ? ದೇವರನ್ನ ತಿಳ್ಕೊಂಡಿಲ್ಲ. ಏನ್ಮಾ? ದೇವರನ್ನ ತಿಳ್ಕೊಂಡಿಲ್ಲ ಜನ. ದೇವರನ್ನ ತಿಳ್ಕೊಂಡಿಲ್ಲ ಅಂದ್ರೆ ಎಲ್ಲಿದ್ದಾರೆ? ಯಾರ ಹತೋಟಿಯಲ್ಲಿದ್ದಾರೆ? ದೇವರನ್ನ ತಿಳಿದುಕೊಂಡಿಲ್ಲ ಅಂದ್ರೆ ಸೈತಾನನ ಹತೋಟಿಯಲ್ಲಿದ್ದಾರಂತ ಅರ್ಥ. ಅಂಧತ್ವದಲ್ಲಿದ್ದಾರಂತ ಅರ್ಥ. ಅಂಧಕಾರದ ದೊರೆತನದಲ್ಲಿ. ಹೌದಲ್ವಾ? ಯೇಸು ಪ್ರಭು ಬಗ್ಗೆ ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಮಾತಿರುತ್ತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನ ನಾವು ನೋಡೋಣ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಬಣ್ಣ ಭಯದ ದೆಸೆಯಿಂದ ತಮ್ಮ ಜೀವಮಾನದೆಲ್ಲ ದಸತ್ವದೊಳಗಿನಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಆತನು ಸಾಕು ಗಮನಿಸ್ರಿ, ಎಲ್ಲರೂ ಕೂಡ ಗಮನಿಸ್ರಿ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ, ಯಾರ ಮಕ್ಕಳು? ದೇವರ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಅಂದ್ರೆ ಪ್ರಭು ಬಂದಿರುವಂಥದ್ದು ಮುಖ್ಯವಾದಂಥ ಉದ್ದೇಶ ಏನಪ್ಪ ಅಂದ್ರೆ, ಸರ್ವಮಾನವರನ್ನು ಕಾಪಾಡಲು. ಸರ್ವಮಾನವರು ಎಲ್ಲಿದ್ದಾರೆ? ಅಂಧಕಾರದ ದೊರೆತನದಲ್ಲಿ, ಅಂದ್ರೆ ಸೈತಾನನ ಹತೋಟಿಯಲ್ಲಿದ್ದಾರೆ. ಸೈತಾನನ ಹತೋಟಿಯಲ್ಲಿ ಇದ್ದಂತ ಮಕ್ಕಳು. ಸೈತಾನನ ಹತೋಟಿಯಲ್ಲಿ ಅಂದ್ರೆ ಸೈತಾನ ಬಗ್ಗೆ ಏನಂತ ಬರೆಯಲ್ಪಟ್ಟಿದೆ?
ಸೈತಾನನ ಬಗ್ಗೆ ಏನಂತ ಬರೆಯಲ್ಪಟ್ಟಿದೆಪ್ಪ ಅಂತ ನೋಡುವಾಗ ಹೆನ್ರಿ, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ. ಅಂದ್ರೆ ಮರಣದ ಭಯ. ಸೈತಾನ್ ಏನ್ ಮಾಡಿದ್ದಾನಪ್ಪ ಅಂದ್ರೆ ಎಲ್ಲರಿಗೂ ಮರಣದ ಭಯ. ಅಂದ್ರೆ ಈ ಮರಣದ ಭಯ ಹೋಗ್ಬೇಕಾದ್ರೆ ದೇವರ ವಾಕ್ಯ ಕೇಳಬೇಕು, ದೇವರ ವಾಕ್ಯ ಕೇಳಬೇಕು, ದೇವರ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು, ದೇವರ ಮನಸ್ಸು ಅರ್ಥ ಆಗ್ಬೇಕು. ದೇವರ ಭಯ ಅಂದ್ರೆ ಮರಣದ ಭಯ ಹೋಗುತ್ತೆ. ಮರಣಕ್ಕೆ ಅಧಿಪತಿ ಯಾರಂತ ನೋಡ್ತೀವಿ? ಮರಣಾಧಿಕಾರಿ. ಮರಣಾಧಿಕಾರಿ ಅಂದ್ರೆ ನಮ್ಮನ್ನ ಪಾಪ ಎಂಬ ಈ ಮರಣದಲ್ಲಿ ಸಾಯಿಸೋದಿಕ್ಕೆ ಆ ಕುತಂತ್ರಗಾರನು ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಏನು ಆಗಿದೆಯಪ್ಪ ಅಂತ ನೋಡುವಾಗ ಲೋಕಕ್ಕೆ ಮರಣದ ಭಯ. ಒಂದು ರೀತಿಯಲ್ಲಿ ಈ ಲೋಕದಲ್ಲಿ ಸಾವು ಅಂದ್ರೆ ಪ್ರತಿಯೊಬ್ಬರಿಗೂ ಭಯನೇ. ಎಲ್ಲರಿಗೂ ಭಯ ಹುಟ್ಟಿಸಿ ಏನ್ ಮಾಡಿದ್ದಾನೆ? ತನ್ನ ಹತೋಟಿಯಲ್ಲಿ ತಗೊಂಡಿದ್ದಾನೆ. ದಾಸತ್ವ, ಗುಲಾಮತನ. ಸೈತಾನನು ಸರ್ವ ಮಾನವರನ್ನು ದಾಸರನ್ನಾಗಿ ಮಾಡಿಕೊಂಡಿದ್ದಾನೆ. ಒಂದು ವೇಳೆ ಭಕ್ತರಾಗಿದ್ದರೂ ಸ್ವಲ್ಪ ಜನ ಮಾತ್ರ ಅವನ ಹತೋಟಿಯಿಂದ ಬಿಡುಗಡೆ ಹೊಂದಿ ದೇವರ ಮಾರ್ಗದಲ್ಲಿ ಬಂದಿರ್ತಾರೆ. ಅಂದ್ರೆ ಯೇಸು ಕ್ರಿಸ್ತರ ಮಾರ್ಗ, ದೇವರ ಸಭೆ ಇದೆಯಲ್ಲ, ದೇವರ ಸಭೆಯಲ್ಲಿ ಹೆಜ್ಜೆ ಸ್ವಲ್ಪ ಜನರು ಮಾತ್ರ ಇರ್ತಾರೆ. ಬಹಳ ಮಂದಿ ಅವನ ಹತೋಟಿಯಲ್ಲಿದ್ದಾರೆ. ಅವನ ಕ್ರಿಯೆ ನೋಡುವಾಗ ಒಟ್ಟಿನಲ್ಲಿ ಪ್ರತಿಯೊಬ್ಬರನ್ನ ಸ್ವಾಧೀನ ಮಾಡ್ಕೊಳ್ಳೋದು. ಇವು ನೋಹನ ಕಾಲದಲ್ಲಿ ಯಾರ ಹತೋಟಿಯಲ್ಲಿದ್ದಾರೆ? ಯಾರ ಸೆರೆಯಲ್ಲಿ? ಸೈತಾನನ ಪಾಪ ಎಂಬ ಸೆರೆಯಲ್ಲಿದ್ದಾರೆ. ಲೋಟನ ಕಾಲದಲ್ಲಿ ಕೂಡ ಎಲ್ಲಿದ್ದಾರೆ ಅಂತ ನೋಡ್ತೀವಿ? ಪಾಪ ಎಂಬ ಸೆರೆಯಲ್ಲಿದ್ದಾರೆ ಅಂತ ಕಾಣ್ತೀವಿ. ಯೇಸು ಕ್ರಿಸ್ತರು ಬಂದಂತ ಕಾಲದಲ್ಲಿ ಕೂಡ ಜನ ಹೇಗಿದ್ದಾರೆ? ಪಾಪ ಎಂಬ ಸೆರೆಯಲ್ಲಿದ್ದಾರೆ. ಇವರೆಲ್ಲರನ್ನು ಬಿಡಿಸ್ಬೇಕು. ಅಂದ್ರೆ ಸೈತಾನನ ಹತೋಟಿಯಲ್ಲಿದ್ದವರನ್ನ ಬಿಡಿಸ್ಬೇಕು. ಬಿಡಿಸೋದಕ್ಕೆ ಪ್ರಭು ಬರ್ತಾರೆ, ನಮ್ಮೆಲ್ಲರಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಾರೆ. ಅದು ನಡೆಯುತ್ತೆ ಪ್ರಿಯರೇ. ನಮ್ಮೆಲ್ಲರಿಗೋಸ್ಕರ ಪ್ರಾಣ ತ್ಯಾಗ ಮಾಡುವಂಥದ್ದು ನೋಡ್ತೀವಿ. ಕಾರಣ ಏನಪ್ಪ ಅಂತಂದ್ರೆ, ಕಾರಣ ಏನು? ನಮ್ಮೆಲ್ಲರನ್ನು ಕಾಪಾಡಬೇಕು, ದೇವರ ಬಳಿಗೆ ಸೇರಿಸ್ಬೇಕಾದ್ರೆ ಅವರು ತಮ್ಮ ಜೀವಿತವನ್ನ ಸಮರ್ಪಣೆ ಮಾಡಬೇಕು. ಅದು ಅವರು ಮಾಡಿದ್ದಾರೆ. ಈ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು ಕೊಟ್ಟಿದ್ದಾರೆ. ಎರಡನೇದಾಗಿ ಸೈತಾನನನ್ನು ಹೇಗೆ ಗೆಲ್ಲಬೇಕು? ರಕ್ಷಣೆ ಮಾರ್ಗವನ್ನು ಕೊಟ್ಟು ಸುಮ್ಮನೆ ಹಾಗೆ ಹೋಗಿಲ್ಲ. ಸೈತಾನ್ ಗೆಲ್ಲಬೇಕಾದ್ರೆ ಏನ್ರಿ, ಸರ್ವಾಂಗ ಕವಚಗಳನ್ನು ಪ್ರಭು ನಮ್ಮ ಕೈಯಲ್ಲಿ ಕೊಟ್ಟು ಹೋಗಿದ್ದಾರೆ ಎನ್ನುವಂಥದ್ದು ನಾವು ನೋಡುತ್ತೀವಿ. ಒಂದ್ಸಾರಿ ಸರ್ವಾಂಗ ಕವಚದ ಬಗ್ಗೆ ಒಂದು ಮಾತು ನೋಡೋಣ. ಎಲ್ಲಿರುತ್ತೆ? ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನವನ್ನ ನೋಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11, 12, 13, 14. ಸೈತಾನನ ತಂತ್ರೋಪಾದಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸಾಕು ನೋಡಿ, ಇಲ್ಲಿ ಸೈತಾನನಿಗೂ ಹಾಗೂ ನಮಗೂ ಯುದ್ಧ ಇದೆ ಅಂತ ಗೊತ್ತಾಗುತ್ತೆ. ಸೈತಾನನಿಗೂ ಪ್ರತಿ ಕ್ರೈಸ್ತರಿಗೂ ಯುದ್ಧ. ಈ ಯುದ್ಧ ನಾವು ಮಾಡಬೇಕು. ಈ ಯುದ್ಧದಲ್ಲಿ ಗೆಲ್ಲಬೇಕಂದ್ರೆ ಪ್ರಿಯರ ದೇವರ ಮಕ್ಕಳಿರ, ಪ್ರತಿಯೊಬ್ಬರು ಈ ಮಾತುಗಳನ್ನ ಕೇಳಬೇಕು. ಇವಾಗ ಅವನೊಟ್ಟಿಗೆ ಯುದ್ಧ ಮಾಡಬೇಕಾದ್ರೆ ಸರ್ವಾಂಗ ಕವಚಗಳನ್ನ ಧರಿಸ್ಕೊಳ್ರಿ ಅಂತಾರೆ. ಈ ಲೋಕದಲ್ಲಿ ಯುದ್ಧಗಳು ನಡೀತಾ ಇರ್ತಾರೆ, ಅಲ್ಲೆಲ್ಲಿ ಯುದ್ಧಗಳು ನಡೆಯುವಾಗ ಸರ್ವಾಂಗ ಕವಚಗಳನ್ನ ಧರಿಸ್ಕೊಂಡು ಅವ್ರು ಹೋಗ್ತಾರೆ. ಇವಾಗ ಮೊದಲು ಏನ್ರಿ, ಈ ಬಾಂಬುಗಳು ಇಲ್ಲಾಂದ್ರೆ ಕ್ಷಿಪಣಿಗಳು ಇಲ್ಲದೆ ಇದ್ದಾಗ ಯುದ್ಧಗಳು ಏನಪ್ಪ ಅಂದ್ರೆ ಸರ್ವಾಂಗ ಕವಚಗಳನ್ನ ಧರಿಸಿಕೊಂಡು ಯುದ್ಧಕ್ಕೆ ಹೋಗ್ತಾ ಇದ್ರು.
ಇವಾಗ ನಮಗೂ ಕೂಡ ಯುದ್ಧ ಇದೆ ಅಂತ ಹೇಳ್ತಾರೆ. ನಮ್ಗೆ ಯುದ್ಧ ಏನಪ್ಪಾ ಅಂತ ನೋಡುವಾಗ ಸೈತಾನನೊಟ್ಟಿಗೆ ಯುದ್ಧ, ಸೈತಾನನ ಅವನ ದೂತರೊಟ್ಟಿಗೆ ಯುದ್ಧ. ಸೈತಾನನು ಕಾಣ್ತಾನ, ಸೈತಾನನ ಕಣ್ಣಿಗೆ ಕಾಣಲ್ಲ. ಹೋಗ್ಲಿ ಅವನ ದೂತರು ಏನಾದ್ರೂ ಕಾಣ್ತಾರ, ಅವನ ದೂತರು ಕೂಡ ಕಣ್ಣಿಗೆ ಕಾಣಲ್ಲ. ಸೈತಾನನು ಕಾಣಲ್ಲ, ಸೈತಾನನ ದೂತರು ಕೂಡ ಕಣ್ಣಿಗೆ ಕಾಣಲ್ಲ. ಮತ್ತೆ ಕಣ್ಣಿಗೆ ಕಾಣದೇ ಇದ್ದಂತ ಇವರೊಟ್ಟಿಗೆ ಯುದ್ಧ ಮಾಡಬೇಕಾದ್ರೆ ನಾವೇನ್ ಧರಿಸ್ಕೊಳ್ಬೇಕು? ನಾವು ಕೂಡ ಕಣ್ಣಿಗೆ ಕಾಣದೇ ಇರುವಂತ ಸರ್ವಾಂಗ ಆಯುಧಗಳನ್ನ ಧರಿಸ್ಕೊಳ್ಬೇಕು. ಎಲ್ಲಿ ಧರಿಸ್ಕೊಳ್ಬೇಕು? ಶರೀರಕ್ಕ, ಆತ್ಮಕ್ಕ? ಎಲ್ಲಿ ಧರಿಸ್ಕೋಬೇಕು? ಆತ್ಮಕ್ಕೆ. ಆತ್ಮಕ್ಕೆ ಧರಿಸ್ಕೋಬೇಕು. ಹೃದಯ ತುಂಬಾ ಏನಿರ್ಬೇಕು? ಹೃದಯ ತುಂಬಾ ಏನಿರ್ಬೇಕು? ಹೃದಯ ತುಂಬಾ ಸರ್ವಾಂಗ ಕವಚ ಇರಬೇಕು. ಮನಸ್ಸಿದೆಯಲ್ಲ, ಯಾವಾಗ ನಾವು ದೇವರನ್ನ ನಂಬಿಕೊಂಡಾಗ ಮನಸ್ಸು ಯಾರಿಗೆ ಕೊಟ್ಟಿದೀವಿ ಹೇಳಿ? ಮನಸ್ಸನ್ನ ಯಾರಿಗೆ ಕೊಟ್ಟಿದೀವಿ? ಹೃದಯವನ್ನ ಯಾರಿಗೆ ಕೊಟ್ಟಿದೀವಿ? ದೇವರಿಗೆ. ದೇವರಿಗೆ. ನಮ್ಮ ಹೃದಯ ದೇವರಿಗೆ ಕೊಟ್ಟಿದ್ದೀವಿ. ದೇವರಿಗೆ ಕೊಟ್ಟಾಗ ಈ ಈ ಹೃದಯ ಏನ್ರಿ, ಈ ಹೃದಯ ಸರ್ವಾಂಗ ಕವಚದಿಂದ ತುಂಬಿರ್ಬೇಕು. ನಮ್ಮ ಮನಸ್ಸು ಗೊಂದಲದಲ್ಲಿದೆ, ನಮ್ಮ ಮನಸ್ಸು ಗಲಿಬಿಲಿಇದೆ ಅಂತಂದ್ರೆ ನಾವು ಎಲ್ಲೋ ಮೋಸದಲ್ಲಿದ್ದೀವಿ ಅಂತ ಅರ್ಥ ರೀ. ಯಾಕಂದ್ರೆ ಹೃದಯ ಇದೆಯಲ್ಲ, ಈ ಹೃದಯವನ್ನ ನಾವು ತುಂಬಾ ಭದ್ರವಾಗಿ ಕಾಪಾಡ್ಕೊಳ್ಬೇಕಂತ ಹೇಳ್ತಾರೆ. ಅಂದ್ರೆ ವಾಕ್ಯಗಳೆಂಬ ಖಡ್ಗ ಇದೆಯಲ್ಲ, ಈ ಖಡ್ಗವನ್ನ ತುಂಬಬೇಕು. ನಾವು ಪ್ರತಿನಿತ್ಯ ಕೇಳ್ತಾ ಇದೀವಿ ಪ್ರೇರೆ, ಬೆಳಗ್ಗೆ ವಾಕ್ಯ ಕೇಳ್ತಾ ಇದೀವಿ, ಸಾಯಂಕಾಲ ವಾಕ್ಯ ಕೇಳ್ತಾ ಇದೀವಿ, ಭಾನುವಾರ ವಾಕ್ಯ ಕೇಳ್ತಾ ಇದೀವಿ. ಹೃದಯ ತುಂಬಿದೆಯಾ? ಹೃದಯ ಓಪನ್ ಆಗಿದೆಯಾ? ಹೃದಯ ತುಂಬಿದೆ, ದೇವರ ವಾಕ್ಯದಿಂದ ತುಂಬಿದೆಯಾ? ದೇವರ ವಾಕ್ಯದಿಂದ ತುಂಬಿದ್ರೆ ಸೈತಾನೇನಾಗ್ತಾನೆ? ಹೊರಗಡೆ ನೂಕಲ್ಪಡ್ತಾನೆ. ಎಲ್ಲಿಂದ ನೂಕಲ್ಪಡ್ತಾನೆ? ಮೊಟ್ಟ ಮೊದಲು ಅಪೋಸ್ತಲರು ಇರ್ತಾರಲ್ಲ, ಅಪೋಸ್ತಲರ ಹೃದಯಗಳಿಂದ ಮೊಟ್ಟ ಮೊದಲು ಏನಪ್ಪಾ ಅಂದ್ರೆ, ಅಪೋಸ್ತಲರು ದೇವರ ಭಕ್ತರಾಗಿದ್ದರೂ ಕೂಡ ಒಂದು ರೀತಿಯಲ್ಲಿ ಹೋರಾಟ ಇದೆಯಾ ಅವನೊಟ್ಟಿಗೆ, ಸೈತಾನೊಟ್ಟಿಗೆ? ಹೃದಯದಲ್ಲಿ ಬರೋದು ಹೋಗೋದು, ಕೆಟ್ಟ ಆಲೋಚನೆಗಳು ಅದು ಇದು ಹುಟ್ಟಿಸ್ತಾನ ಅವನು. ಇವಾಗ ದೇವರಿಗೆ ಸ್ಥಾನ ಕೊಟ್ಟಾಗ ಹೃದಯದಿಂದ ಅವನನ್ನ ಏನ್ ಮಾಡ್ತಾರೆ? ಹೊರಗಡೆ ತಳ್ಳುತ್ತಾರೆ. ಇವಾಗ ಯೇಸು ಕ್ರಿಸ್ತರು ಬಂದು ಅವನನ್ನ ಗೆಲ್ತಾರೆ, ಅವನನ್ನ ಸೋಲಿಸಿ, ಆಮೇಲೆ ಅವನನ್ನ ಯಾವ ರೀತಿ ನಾವು ಸೋಲಿಸ್ಬೇಕು, ನಮಗೂ ಕೂಡ ಸರ್ವಾಂಗ ಕವಚವನ್ನು ಕೊಟ್ಟು ಹೋಗ್ತಾರೆ. ನಾವು ಕೂಡ ಅವನನ್ನ ಸೋಲಿಸ್ಬೇಕಲ್ಲ. ನಾವು ಅವನನ್ನು ಸೋಲಿಸ್ಬೇಕಾದ್ರೆ, ಅವನನ್ನ ತುಳಿಬೇಕಾದ್ರೆ ನಮ್ಗೆ ಜ್ಞಾನ ಇರಬೇಕು. ಅದು ವಾಕ್ಯದ ಪರಿಜ್ಞಾನ ಇರಬೇಕು. ವಾಕ್ಯದ ಪರಿಜ್ಞಾನ ಇಲ್ಲದೆ ಹೋದ್ರೆ ಅವನು ನಮ್ಮನ್ನ ನುಂಗಿ ಬಿಡ್ತಾನೆ. ಅವನು ಗರ್ಜಿಸುವ ಸಿಂಹದ ಹಾಗೆ ಯಾರನ್ನು ನುಂಗಲಿ ಅಂತ ಹುಡುಕ್ತಾ. ಯಾರನ್ನು ನುಂಗಲಿ? ಆಲ್ರೆಡಿ ಲೋಕದಲ್ಲಿ ಇದ್ದರು ಎಲ್ಲರನ್ನು ನುಂಗಿದ್ದಾನೆ. ಇವಾಗ ಯಾರನ್ನ? ಅಪೋಸ್ತಲರನ್ನ ನುಂಗಬೇಕು. 1ನೇ ಶತಮಾನದಲ್ಲಿ ಕ್ರೈಸ್ತರನ್ನ ನುಂಗಬೇಕು. ನುಂಗೋದಂದ್ರೆ ಏನಪ್ಪಾ ಅಂದ್ರೆ, ದೊಡ್ಡ ಒಂದು ಶ್ರಮೆಗಳು, ಬಹಳ ಸಂಕಟಗಳು ಬರುವಂಥದ್ದು ಅವರ ಕಾಲದಲ್ಲಿ ಸಂಕಟಗಳು. ಮತ್ತೆ ಈಗಿನ ಕಾಲದಲ್ಲಿ ಪ್ರಿಯರಾದ ದೇವರ ಮಕ್ಕಳ ಆಲೋಚನೆ ಮಾಡಿ. ಈಗಿನ ಕಾಲದಲ್ಲಿ ಕೂಡ ದೊಡ್ಡ ಹೋರಾಟ ಇದೆ. ನಮ್ಮೆಲ್ಲರಿಗೂ ಹೋರಾಟ. ಮೊಟ್ಟ ಮೊದಲು ನಮ್ಮ ಹೃದಯದಲ್ಲಿ ಹೋರಾಟ ನಡೆಯುತ್ತಾರೆ. ಇದು ಅರ್ಥ ಮಾಡಿಕೊಳ್ಳದೆ ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಆರಾಧನೆ ಮಾಡ್ತೀನಿ, ನಾನು ವಾಕ್ಯ ಹೇಳ್ತೀನಿ ಅಂತಂದ್ರೆ ಪ್ರಯೋಜನ ಇಲ್ಲ. ಇದನ್ನ ಏನು ಗಮನಿಸದೆ ಅಲೆಲೂಯ ಅಲೆಲೂಯ ಅಲೆಲೂಯ, ದೇವ್ರ ಸ್ತೋತ್ರ, ದೇವ್ರ ಸ್ತೋತ್ರ, ದೇವ್ರ ಸ್ತೋತ್ರ, ದೇವ್ರ ಸ್ತೋತ್ರ ಅಂದ್ರೆ ಉಪಯೋಗ ಏನಿಲ್ಲ ರೀ. ಮೊಟ್ಟ ಮೊದಲು ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮ ಹೃದಯದಲ್ಲಿ ಹೋರಾಟ. ನಿಮ್ಮ ಹೃದಯವನ್ನು ಸಂಪೂರ್ಣವಾಗಿ ದೇವರಿಗೆ ಕೊಡಬೇಕು. ಇವಾಗ ನೂಕಲ್ಪಡ್ತಾನೆ ಅವನು. ಇಹಲೋಕಾಧಿಪತಿ ಎಲ್ಲಿದ್ದಾನೆ ಅವನು? ಇಹಲೋಕಾಧಿಪತಿ ಎಲ್ಲಿರ್ತಾನೆ ಅವನು? ನೂಕಲ್ಪಡ್ಬೇಕಾದ್ರೆ ಏನ್ರಿ? ನೂಕಲ್ಪಡ್ಬೇಕಾದ್ರೆ ಎಲ್ಲಿರ್ತಾನೆ? ಇವಾಗ ಈ ವಚನದಲ್ಲಿ ನೋಡಿದೀವಿ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ.
ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕರಾದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದಲ್ಲೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಅಂದ್ರೆ 1ನೇ ಶತಮಾನದಲ್ಲಿ ಹೃದಯದಲ್ಲೇ, ಆಮೇಲೆ ಹೊರಗಡೆ. ಅಂದ್ರೆ ಪ್ರಿಯರ ದೇವರ ಮಕ್ಕಳಿಗೆ ಮೊಟ್ಟ ಮೊದಲು ಹೃದಯದಲ್ಲಿ ಪ್ರಾರಂಭವಾಗುತ್ತೆ. ಹೃದಯದಲ್ಲಿ ಟೋಟಲ್ ಸಂಪೂರ್ಣವಾಗಿ ದೇವರಿಗೆ ಸ್ಥಾನ ಕೊಟ್ಟಾಗ ಹೊರಗಡೆ ಪ್ರಾರಂಭವಾಗುತ್ತೆ. ಹೊರಗಡೆ ಏನ್ ಪ್ರಾರಂಭ ಆಗುತ್ತೆಪ್ಪ ಅಂದ್ರೆ, ಹೊರಗಡೆ ಕೂಡ ಕಿರಿಕಿರಿ ಇರುತ್ತಲ್ಲ. ನೀವು ಮತಾಂತರ ಮಾಡ್ತೀರಾ, ಹಾಗೆ ಮತಾಂತರ ಮಾಡ್ತೀವಿ ಅಂತ ಹೇಳಿ ಕಿರಿಕಿರಿ ಮಾಡಿದಾಗ 1ನೇ ಶತಮಾನದಲ್ಲಿ ಏನಪ್ಪ ಅಂದ್ರೆ, ಎಲ್ಲೆಲ್ಲಿ ಕ್ರೈಸ್ತರು ಕಾಣ್ತಾರೋ ಅವರೆಲ್ಲರನ್ನ ಹುಡುಕಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆಪ್ಪ ಅಂತ ನೋಡುವಾಗ ಸಾಯಿಸೋದಕ್ಕೆ. ಅದಕ್ಕೆ ಇವರು ಊರ್ ಬಿಟ್ಟು ಹೊರಟೋಗ್ಬೇಕು ಇವರು. ಯಾಕಂದ್ರೆ ಯೇಸು ಪ್ರಭು ಮುಂಚಿತವಾಗಿ ಹೇಳಿದ್ದಾರೆ, ನೀವು ಈ ಪ್ರಾಂತವನ್ನು ಬಿಟ್ಟು ಹೊರಟೋಗ್ಬಿಡ್ರಿ. ಯಾವಾಗ ಅಂತ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನದಲ್ಲಿ ಇರುತ್ತೆ, ಹಾಳು ಮಾಡುವ ಅಸಹ್ಯ ವಸ್ತುಗಳು ಕಂಡಾಗ ನೀವು ಹೊರಟೋಗ್ಬೇಕಂತ ಹೇಳ್ತಾರೆ. ಹಾಳು ಮಾಡುವ ಅಸಹ್ಯ ವಸ್ತುಗಳು ಪವಿತ್ರ ಸ್ಥಾನದಲ್ಲಿ ಇದ್ದಾಗ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಈ ರೋಮನರು ಇದ್ದಾರಲ್ಲ, ಹಾಳು ಮಾಡುವ ಅಸಹ್ಯ ವಸ್ತುಗಳವರು. ಪವಿತ್ರ ಸ್ಥಾನ ಅಂದ್ರೆ ಯೆರೂಸಲೇಮ್ ಪಟ್ಟಣ. ಯೆರೂಸಲೇಮ್ ಪಟ್ಟಣದಲ್ಲಿ ಅವರು ಬಂದಾಗ, ಅಂದ್ರೆ ಅವರು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡುವಾಗ, ನೀವು ಯಾರು ಕೂಡ ಇಲ್ಲಿ ಇರಕೂಡದು. ನಿಮ್ಮ ಬೇರೆ ಬೇರೆ ಪ್ರಾಂತಗಳಿಗೆ ಹೊರಟೋದ್ರೆ ನೀವು ಉಳ್ಕೊಳ್ತೀರಾ, ಇಲ್ಲಂದ್ರೆ ಕೊಲ್ಲಲ್ಪಡ್ತೀರಾ, ಜಾಗ್ರತೆ. ಅನೇಕರು ಹೊರಟೋಗ್ತಾರೆ ಪ್ರಭು ಮಾತಿಗೆ ಒಳಪಟ್ಟು ಆ ಪ್ರಾಂತವನ್ನು ಬಿಟ್ಟು. ಕೆಲವರು ಮಾತ್ರ ಉಳ್ಕೊಳ್ತಾರೆ. ಉಳ್ಕೊಂಡವರು ಏನಾಗ್ತಾರಪ್ಪ ಅಂತ ನೋಡುವಾಗ ಕಂಡಲ್ಲೇ ಅವ್ರನ್ನ ಸಾಯಿಸ್ತಾ ಇರ್ತಾರೆ. ಅದು ನಡೆದಿದೆ 1ನೇ ಶತಮಾನದಲ್ಲಿ. ಮೊದಲನೇದಾಗಿ ಹೃದಯವನ್ನ ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ, ಹೃದಯವನ್ನ ಗೆದ್ದಿರ್ತಾರೆ. ಎರಡನೇದಾಗಿ ಲೋಕದಲ್ಲಿ ಗೆಲ್ಲಬೇಕಾದ್ರೆ ಆತ್ಮ, ಮನಸ್ಸು ಎಲ್ಲ ಒಂದಾಗಿರ್ಬೇಕು, ಚೆನ್ನಾಗಿರ್ಬೇಕು, ಅದ್ಭುತವಾಗಿರ್ಬೇಕು. ಯಾವುದೋ 4 ಮಾತುಗಳನ್ನು ತಿಳ್ಕೊಂಡು ಏನೇನೋ ಮಾತಾಡ್ತಾ ಇರ್ತಾರೆ ಈ ಕಾಲದಲ್ಲಿ. ಬಹಳ ಅರ್ಥ ಮಾಡ್ಕೋಬೇಕು, ಬಹಳ ಕಷ್ಟಪಡಬೇಕು, ಪ್ರಯತ್ನ ಮಾಡ್ಬೇಕು ಪ್ರಿಯರೇ. ಯಾಕೆಂದ್ರೆ ಕೊನೆ ದಿನದಲ್ಲಿ ಇದ್ದಂತ ನಾವು ನಮ್ಮ ಆತ್ಮಗಳನ್ನು, ನಮ್ಮ ಕುಟುಂಬದ ಆತ್ಮಗಳನ್ನು ನಾವು ಕಾಪಾಡ್ಕೊಳ್ಬೇಕಾದ್ರೆ ಹೋರಾಟ ಇದೆ. ಹೋರಾಟ ಅಂತಂದ್ರೆ ನೀವು ಶ್ರದ್ಧೆ, ಭಕ್ತಿಯಿಂದ ಇರ್ಬೇಕು, ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಇವಾಗ ಅವನನ್ನು ನೂಕಲ್ಪಡುವನು ಅಂದ್ರೆ ಅವನೇನ್ ಮಾಡಿದ್ದಾನೆ, ಟೋಟಲ್ ಲೋಕದಲ್ಲಿ ಇದ್ದಂತ ಸರ್ವ ಮಾನವರನ್ನು ಸ್ವಾಧೀನಪಡಿಸ್ಕೊಂಡಿದ್ದಾನೆ. ಅವನ ಹತೋಟಿಯಲ್ಲಿ ಸೇರಿಸ್ಕೊಂಡಿದ್ದಾನೆ. ಅವನ ಹತೋಟಿಯಲ್ಲಿ ಸೇರಿಸ್ಕೊಂಡಿರುವಂತ ಜನರು ಅವನನ್ನ ಹೊರಗಡೆ ತಳ್ಳಬೇಕಾದ್ರೆ ಹೇಗೆ ಸಾಧ್ಯ ಆಗುತ್ತೆ? ನೂಕಲ್ಪಡುವನಂದ್ರೆ ಎಲ್ಲಿಂದ ನೂಕಲ್ಪಡ್ತಾನೆ ಅವನು? ಟೋಟಲ್ ಆಕಾಶ ಮಧ್ಯದಲ್ಲಿ ಎಲ್ಲ ಕಡೆ ಇದ್ದಾನಲ್ಲ. ಕಣಿಗೆ ಕಾಣಲ್ಲ ಅವನು. ಕಣಿಗೆ ಕಾಣದಿದ್ದಂತ ಅವನು ನೂಕಲ್ಪಡ್ತಾನ. ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದಾಗ ಏನಾಗ್ತಾನಂತಿರುತ್ತೆ? ಬೆಂಕಿ ಕೊಂಡಕ್ಕೆ ಹೋಗ್ತಾನೆ ಅಂತಿರುತ್ತೆ, ಹೌದಲ್ವಾ? ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದಾಗ ಬೆಂಕಿ ಕೊಂಡಕ್ಕೆ ಹೋಗ್ತಾನೆ ಪಾತಾಳ ಲೋಕದಲ್ಲಿ. ಅದ್ರ ಬಗ್ಗೆ ಹೇಳಿದ್ದಾನ? ಅದು ಬೇರೆ, ಅದು ಬೇರೆ ಪ್ರೇರ. ಅದು ಯೇಸು ಕ್ರಿಸ್ತ 2ನೇ ಆಗಮನದಲ್ಲಿ ಬಂದಾಗ ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಲ್ಪಟ್ಟಿರುವಂತ ಬೆಂಕಿ ಕೊಂಡಕ್ಕೆ ಹೋಗ್ರಿ ಅಂದ್ರೆ ಅವನನ್ನು, ಅವನ ದೂತರಿಗೂ, ಅವನನ್ನು ಹಿಂಬಾಲಿಸಿರುವಂತ ಮೂಢಭಕ್ತರಿಗೂ ಎಲ್ಲಿಗೆ ಹೋಗ್ತಾರೆ ಇವರು? ಬೆಂಕಿ ಕೊಂಡಕ್ಕೆ. ಅದರ ಬಗ್ಗೆ ಹೇಳಿದ್ದಾನ. ನೂಕಲ್ಪಡುವನಂದ್ರೆ ಅದಲ್ಲ, ಭೂಲೋಕದಲ್ಲಿ ಈಗ ಅವನು ನೂಕಲ್ಪಡುವನಂತ ಇರುತ್ತಲ್ಲ. ಈಗ ಇಹಲೋಕಾಧಿಪತಿ ನೂಕಲ್ಪಡುವನು. ಹೊರಗೆ ನೂಕಲ್ಪಡುವನಂದ್ರೆ ಯಾವ ಹೊರಗಡೆ? ಸಭೆಯಿಂದ. ಇಲ್ಲ, ನಮ್ಮ ದೇಹದ, ನಮ್ಮ ಹೃದಯದಿಂದ. ನಮ್ಮ ದೇಹವು ದೇವರಿಗೆ ಆಲಯ, ನಮ್ಮ ಹೃದಯವು ದೇವರಿಗೆ ಆಲಯ. ನಮ್ಮ ಹೃದಯವು ದೇವರಿಗೆ ಆಲಯ ಆಗ್ಬೇಕಾದ್ರೆ ಹೃದಯದಲ್ಲಿ ಸ್ವಚ್ಛತೆ ಇರಬೇಕಲ್ಲ, ಪರಿಶುದ್ಧತೆ ಇರಬೇಕಲ್ಲ. ದೇವರ ಆಲಯ ಅಂದಾಗ ಪರಿಶುದ್ಧತೆಯಾಗಿರ್ಬೇಕು. ಹೃದಯದಲ್ಲಿ ಸೈತಾನನಿಗೆ ಸ್ಥಾನ ಕೊಟ್ಟು ಮತ್ತೆ ಇದು ದೇವರ ಆಲಯ ಅಂತಂದ್ರೆ ದೇವರಿಗೆ ಬರ್ತಾರೆ. ದೇವ್ರು ಹೇಗ್ರಿ ಬರ್ತಾರೆ? ಇವಾಗ ಹೊರಗಡೆ ಇದ್ದ ನಾನು ತಟ್ಟತಾ ಇದ್ದೀನಿ ಅಂದ್ರೆ ಒಳಗಡೆ ಯಾರಿದ್ದಾರೆ? ಯಾನೋ ಒಬ್ಬನು ಸೈತಾನ್ ಇದ್ದಾನಂತ ಅರ್ಥ.
ಹೊರಗಡೆಯಿಂದ ಯಜಮಾನನು ಬಂದು ತಟ್ಟತಾ ಇದ್ದಾನಂದ್ರೆ ಹೃದಯದಲ್ಲಿ ಯಾರಿದ್ದಾರೆ? ಹೃದಯ ಸ್ವಚ್ಛ ಮಾಡಲ್ಪಟ್ಟಿದ್ರೆ, ಹೃದಯ ಏನ್ರಿ ವಾಕ್ಯದ ಮೂಲಕ ತೊಳೆಯಲ್ಪಡ್ಬೇಕಲ್ಲ. ಅಂದ್ರೆ ದೇವರಿಗೆ ಸ್ಥಾನ ಕೊಟ್ಟಿದ್ದೀವಿ ಅಂತಂದ್ರೆ ಹೃದಯದಲ್ಲಿ ವಾಕ್ಯದ ಮೂಲಕ ಏನಾಗುತ್ತೆ, ಎಲ್ಲ ಸ್ವಚ್ಛ ಆಗ್ಬೇಕು. ಅಂದ್ರೆ ಸೈತಾನನು ನೂಕಲ್ಪಡ್ಬೇಕು. ಸೈತಾನನು ಹೃದಯದಿಂದ ನೂಕಲ್ಪಡ್ಬೇಕು. ಇದು ಯಾರಿಗೆ ಅರ್ಥ ಆಗ್ಲಿಲ್ಲ ಇನ್ನು. ನೂಕಲ್ಪಡ್ಬೇಕಂದ್ರೆ 2ನೇ ಆಗಮದಲ್ಲಿ ನೂಕಲ್ಪಡ್ತಾನೇನು, ಆಮೇಲೆ ಬಂದು ನೂಕಲ್ಪಡ್ತಾನೇನು, ಆಮೇಲೆ ತಳ್ಳಲ್ಪಡ್ತಾನೇನು, ಹೀಗೆ ಅಂದ್ಕೊಳ್ತಾರೆ. ನಿಮ್ಮ ಹೃದಯದಲ್ಲಿ ಸೈತಾನ ಏನ್ ಮಾಡ್ಕೊಂಡಿದ್ದಾನೆ? ಅವನು ಕೂತ್ಕೊಂಡಿದ್ದಾನೆ ಆಲ್ರೆಡಿ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ, 2ನೇ ಅಧ್ಯಾಯ ಏನ್ರಿ 3ನೇ ವಚನ 4ನೇ ವಚನ 3-4. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕುಳಿತುಕೊಳ್ಳುತ್ತಾನೆ. ದೇವರ ಗರ್ಭಗುಡಿಯಲ್ಲಿ. ಇದು ಈ ವಚನ ಹೀಗಿರುವಾಗ ತುಂಬಾ ಜನ ಮೂಢರು ಏನ್ ಮಾಡಿದಾರಪ್ಪ ಅಂದ್ರೆ, ಯೆರೂಸಲೇಮ್ ಪಟ್ಟಣದಲ್ಲಿ ದೇವರ ಆಲಯ ಕಟ್ಟಲ್ಪಡುತ್ತೆ, 3ನೇ ದೇವರ ಆಲಯ ಕಟ್ಟಲ್ಪಡುತ್ತೆ, ಆ ದೇವರ ಆಲಯದಲ್ಲಿ ಸೈತಾನನು ಬಂದು ಕೂತ್ಕೊಳ್ತಾನೆ ಅಂತೇಳಿ ಈ ರೀತಿ ದಾರಿ ತಪ್ಪಿಸಿದ್ದಾರೆ. ಅಂದ್ರೆ ದೇವರ ವಾಕ್ಯ ಯಾರಿಗೂ ಅರ್ಥ ಆಗದಂತೆ ಇವನು ಕ್ರೈಸ್ತ ವಿರೋಧಿ. ಅಂದ್ರೆ ಈ ವಚನದ ಬಗ್ಗೆ ಇನ್ನೊಂದು ಮಾತು ಹೇಳ್ತಾರೆ, ಇವನು ಕ್ರಿಸ್ತ ವಿರೋಧಿ ಇನ್ನೂ ಬಂದಿಲ್ಲ, ಭವಿಷ್ಯತ್ತು ದಿನಗಳಲ್ಲಿ ಬರ್ತಾರಂತೇಳಿ ದಾರಿ ತಪ್ಪಿಸಿ ಸೈತಾನನಿಗೆ ಹೃದಯದಲ್ಲಿ ಜಾಗ ಕೊಟ್ಟು ಮಾಯದಲ್ಲಿ ಮತ್ತಿನಲ್ಲಿ ಏನ್ರಿ ಇನ್ನು ಏನ್ ಹೇಳ್ಬೇಕು ಇದಕ್ಕೆ, ಬಹಳ ಅಮಾಯಕ ಸ್ಥಿತಿಯಲ್ಲಿದ್ದಾರೆ ಪ್ರಿಯರೇ. ಇದು ಹೇಳಿದ್ದೆ ಸೈತಾನನ ಬಗ್ಗೆ. ಈ ವಚನ ಹೇಳಿದ್ದೇ ಸೈತಾನನ ಬಗ್ಗೆ. ಗರ್ಭಗುಡಿ ಅಂದ್ರೆ ನಿಮ್ಮ ದೇಹವೇ ದೇವರಿಗೆ ಆಲಯ, ನಿಮ್ಮ ಆತ್ಮವೇ ದೇವರಿಗೆ ಗರ್ಭಗುಡಿ, ನಿಮ್ಮ ಹೃದಯ ದೇವರಿಗೆ ಗರ್ಭಗುಡಿ ಅಂತ ಇರುತ್ತಲ್ಲ. ನೋಡಿ ಒಂದ್ಸರಿ ಈ ಸಂದರ್ಭದಲ್ಲಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. 3ನೇ ಅಧ್ಯಾಯ, ಅದೇ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಅಂದ್ರೆ ನಿಮ್ಮ ದೇಹ, ನಿಮ್ಮ ಆತ್ಮ, ನಿಮ್ಮ ಹೃದಯ ದೇವರಿಗೆ ಆಲಯ. ಅದು ದೇವರಿಗೆ ಆಲಯ. ದೇವರ ಆಲಯವನ್ನು ಯಾರಾದರೂ ಅಂದ್ರೆ ಹೊರಗಡೆ ಯಾರಾದರೂ ಇದನ್ನ ಹಾಳು ಮಾಡಿದ್ರೆ ಅವನಿಗೆ ತೀರ್ಪಿರುತ್ತೆ. ನಮ್ಮನ್ನ ನಾವು ಇದನ್ನ ಹಾಳು ಮಾಡ್ಕೊಂಡ್ರೆ ನಮ್ಗೆ ತೀರ್ಪಾಗತ್ತೆ. ಇದು ದೇವರ ಆಲಯ. ಇದು ದೇವ್ರಿಗೋಸ್ಕರ ಮೀಸಲಿಸಲ್ಪಟ್ಟಿದೆ, ಅಂದ್ರೆ ದೇವ್ರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಿದೆ. ಇದು ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಿರುವಂತ ಈ ಆಲಯ ದೇವ್ರಿಗೋಸ್ಕರ ಇರಬೇಕು. ದೇವ್ರಿಗೋಸ್ಕರ ಅಲ್ಲದೆ ನೀವು ಸೈತಾನನಿಗೆ ಜಾಗ ಕೊಟ್ರೆ ಕಠಿಣವಾದ ತೀರ್ಪಾಗತ್ತೆ ಸಹೋದರ ಸಹೋದರಿ. ಹೌದು ಪ್ರಿಯರೇ, ನಾವು ರಕ್ಷಿಸಲ್ಪಡ್ಬೇಕಾ? ನಾವು ರಕ್ಷಣೆ ಹೊಂದಬೇಕಾ? ನಾವು ರಕ್ಷಣೆ ಹೊಂದಬೇಕಾದ್ರೆ ನಮ್ಮ ಮಾತುಗಳು ಸರಿ ಇರಬೇಕು, ನಮ್ಮ ಪ್ರವರ್ತನೆ ಸರಿ ಇರಬೇಕು, ನಮ್ಮ ಜೀವಿತ ಸರಿ ಇರಬೇಕು. ಪ್ರತಿನಿತ್ಯ ಸರಿಪಡಿಸ್ಕೊಳ್ಬೇಕು. ಪಾಪ ಮಾಡಿ ಮತ್ತೆ ಬರ್ತೀನಿ ಸರಿ ಮಾಡಿ ಅದಲ್ಲ. ವಾಕ್ಯದ ಮೂಲಕ ಆತ್ಮಿಕವಾಗಿ ಬೆಳೀತಾ ಇರಬೇಕು. ವಾಕ್ಯದ ಮೂಲಕ ಆತ್ಮಿಕವಾಗಿ ಬೆಳೀತಾನೆ ಇರಬೇಕು. ದೇವರು ಕ್ಷಮಿಸ್ತಾನಂತೇಳಿ ಲೋಕದ ವ್ಯಾಮೋಹದಲ್ಲಿದ್ದು ಮತ್ತೆ
ನಾನು ಬರ್ತೀನಿ, ತಿಳ್ಕೊಳ್ತೀನಿ, ಕ್ಷಮೆ ಕೇಳ್ತೀನಿ ಅಂದ್ರೆ ನಾವು ಮೋಸ ಹೋಗ್ತಾ ಇದೀವಿ ಅಂತ ಅರ್ಥ. ಪ್ರತಿಯೊಬ್ಬರು ಕೂಡ ಆತ್ಮಿಕವಾಗಿ ಬೆಳಿಬೇಕು, ಜ್ಞಾನದಲ್ಲಿರ್ಬೇಕು, ಭಕ್ತಿಯಲ್ಲಿರ್ಬೇಕು. ಅವನು ನೂಕಲ್ಪಡುವನಂದ್ರೆ ಅವನು ಇವಾಗ ನೂಕಲ್ಪಡುವನು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಹೃದಯದಿಂದ ನೂಕಲ್ಪಡುವನು. ಹೃದಯ ಏನ್ ಮಾಡ್ಕೊಂಡಿದ್ದಾನಪ್ಪ ಅಂತ ನೋಡುವಾಗ ಅವನು ಸ್ವಾಧೀನಪಡಿಸ್ಕೊಂಡಿದ್ದಾನೆ. ಅವನು ಸ್ವಾಧೀನಪಡಿಸ್ಕೊಂಡಿದ್ದಾನೆ, ದೇವರ ಆಲಯವನ್ನು ಸ್ವಾಧೀನಪಡಿಸ್ಕೊಂಡಿದ್ದಾನೆ. ನಾನೇ ದೇವರು ಅಂತ ಹೇಳ್ಕೊಂಡು ಗರ್ಭಗುಡಿ ಅಂತಂದ್ರೆ ಮನುಷ್ಯರು ಕಟ್ಟಿರುವಂತ 4 ಗೋಡೆಯಲ್ಲಿ ಅವನಿಲ್ಲ. ಮನುಷ್ಯರು ಕಟ್ಟಿಕೊಂಡಿರುವಂತ 4 ಗೋಡೆಗಳಲ್ಲಿ ಅವನಿಲ್ಲ. ಅವನು ಎಲ್ಲಿದ್ದಾನೆ? ದೇವರು ಕಟ್ಟಿರುವಂತ ದೇವರ ಆಲಯದಲ್ಲಿದ್ದಾನ. ಅವನು ದೇವರು ಕಟ್ಟಿರುವಂತ ದೇವರ ಆಲಯ, ದೇವರು ಕಟ್ಟಿಕೊಂಡಿರುವಂತ ದೇವರ ಆಲಯ. ಇದು ದೇವರ ಆಲಯ. ಇದು ಈ ದೇಹ, ಈ ಮನಸ್ಸು, ಈ ಹೃದಯ ದೇವರಿಗೆ ಆಲಯ. ಇದು ದೇವರು ಕಟ್ಟಿರುವಂತ ಆಲಯ. ಇದು ದೇವರು ಕಟ್ಟಿರುವಂತ ಆಲಯದಲ್ಲಿ ದೇವರಿದ್ದಾರ, ಸೈತಾನನಿದ್ದಾನ? ದೇವರು ಕಟ್ಟಿರುವಂತ ಆಲಯದಲ್ಲಿ ದೇವರ, ಸೈತಾನ ಯಾರಿದ್ದಾರೆ? ನಮ್ಮ ಹೃದಯವನ್ನ ಏಕಾಗ್ರತೆಯಿಂದ ಧ್ಯಾನಿಸಿದಾಗ, ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ, ನಮ್ಮ ಜೀವಿತದಲ್ಲಿ ನಮ್ಮ ಬದುಕಿನಲ್ಲಿ ನಡೆಯುವಂತ ಏನೇನು ನಡೀತಾ ಇದೆ, ಹೊರಗಡೆ ಏನ್ ನಡೀತಾ ಇದೆ, ಜನರ ಮಧ್ಯದಲ್ಲಿ ಏನ್ ನಡೀತಾ ಇದೆ, ಇದೆಲ್ಲ ಕೂಡ ನಾವು ಒಂದ್ಸಾರಿ ನಮ್ಮ ಆತ್ಮ ನಮ್ಮ ಹೃದಯವನ್ನು ನಾವು ಪರಿಶೋಧನೆ ಮಾಡ್ಕೋಬೇಕು. ಧ್ಯಾನದಲ್ಲಿ ನೀವು ಧ್ಯಾನದಲ್ಲಿ ಇರ್ಬೇಕಂತ ಹೇಳ್ತಾರಲ್ಲ, ನಿಮ್ಮನ್ನು ನೀವು ಪರಿಶೋಧನೆ ಮಾಡ್ಬೇಕಂತ ಹೇಳ್ತಾರಲ್ಲ, ನಿಮ್ಮನ್ನು ನೀವು ಪರಿಶೋಧನೆ ಮಾಡ್ಕೊಳ್ರಿ ಅಂತ ಹೇಳ್ತಾರಲ್ಲ. ಯಾಕೆ ನಿಮ್ಮಲ್ಲಿ ಏನಾದ್ರೂ ಸೈತಾನಿಗೆ ಸಂಬಂಧಪಟ್ಟದ್ದು ಏನಾದ್ರೂ ಇದೆಯಾ? ನನ್ನಲ್ಲಿ ಏನಿಲ್ಲ ಅಂತಾರೆ ಪ್ರಭು. ಅವನಿಗೆ ಸಂಬಂಧಪಟ್ಟದ್ದೇನಿಲ್ಲ. ಅವನಿಗೆ ಸಂಬಂಧಪಟ್ಟದ್ದೇನು? ನೀನು ಸುಳ್ಳು ಮಾತುಗಳನ್ನು ಮಾತಾಡ್ತಾ ಇದೀಯ ಅಂದ್ರೆ, ಅವನಿಗೆ ಸಂಬಂಧಪಟ್ಟದ್ದಿದೆ ಅಂತ ಅರ್ಥ. ನೀನ್ ಲೋಕಕ್ಕೆ ಸಂಬಂಧಪಟ್ಟಂತ ಜೀವನವನ್ನು ನಡೆಸ್ತಾ ಇದ್ದಿ ಅಂತಂದ್ರೆ ಅವನಿಗೆ ಸಂಬಂಧಪಟ್ಟದ್ದು ಇದೆ ಅಂತ ಅರ್ಥ. ಶಾರೀರಿಕವಾಗಿ ನಿನ್ನ ಜೀವನ ಇದೆ ಅಂತಂದ್ರೆ ಅವನಿಗೆ ಸಂಬಂಧಪಟ್ಟದ್ದು ಇದೆ ಅಂತ ಅರ್ಥ. ಅವನಿಗೆ ಸಂಬಂಧಪಟ್ಟದ್ದು ಇದೆ ಅಂತ ಅರ್ಥ. ಅವನಿಗೆ ಸಂಬಂಧಪಟ್ಟದ್ದು ಇದ್ದದ್ದು ನಮ್ಮ ಹೃದಯದಲ್ಲಿ ಏನಾದ್ರೂ ಇದ್ರೆ ಅದನ್ನ ಹೊರಗಡೆ ತಳ್ಳಬೇಕು. ಹೊರಗಡೆ ತಳ್ಳಿದಾಗ ಅವನು ಕೂಡ ಹೊರಗಡೆ ಹೊರಡ್ತಾನೆ. ಮತ್ತೆ ಯಾರನ್ನ? ಪ್ರಭುವನ್ನ ಸ್ವೀಕರಿಸ್ಬೇಕು. ಪ್ರಭುವೇ, ಅಪ್ಪ ನೀವು ಬನ್ನಿ, ನಿಮ್ ಜೊತೆಗೆ ನನ್ನನ್ನು ಕಾಪಾಡಿ. ಆತ್ಮಿಕವಾಗಿ ಇರ್ಬೇಕು. ನಾವು ಆತ್ಮಿಕವಾಗಿರ್ಬೇಕು. ಏನ್ರಿ, ದೇವರೊಟ್ಟಿಗೆ ಹೋಗಾದ್ರೆ ಎಷ್ಟೊತ್ತು ಮಾತಾಡ್ತೀವಿ ಪ್ರಿಯರೇ? ದೇವರೊಟ್ಟಿಗೆ ಎಷ್ಟೊತ್ತು ಮಾತಾಡ್ತೀವಿ? ಬಂಧು ಮಿತ್ರರಿದ್ದಪ್ಪ ಅಂದ್ರೆ ಗಂಟೆ ಮಾತಾಡ್ತಾ ಇರ್ತೀವಿ ಪ್ರಿಯರೇ. ಎಲ್ಲಿ ಮಾತಾಡ್ತೀವಿ? ಫೋನ್ ತಗೊಂಡಾಗ, ಫೋನ್ ಕೈಯಲ್ಲಿ ಇದ್ದಾಗ ಸಾಕು. ಬೆಳಗಿಂದ ರಾತ್ರಿ 10 ಗಂಟೆ ಆದ್ರೂ, 12 ಗಂಟೆ, 2 ಗಂಟೆ, 3 ಗಂಟೆ, ರಾತ್ರಿ ಬೆಳಿಗ್ಗೆ 4 ಗಂಟೆ ಆದ್ರೂ ಕೂಡ ಅದನ್ನ ಬಿಡಲ್ಲ. ಅಪ್ಪಿಕೊಂಡಿರ್ತೀವಿ. ಎಲ್ಲಿ ದೇವರೊಟ್ಟಿಗೆ ಅಮ್ಮ, ಅಯ್ಯ, ದೇವರೊಟ್ಟಿಗೆ ಇದೆಯಾ ನಮ್ಮ ಪ್ರಾರ್ಥನೆ? ಅವ್ರು ನಮ್ಮಪ್ಪ. ಯಾರು? ಅವರು ನಮ್ಮಪ್ಪ. ಅವರೊಟ್ಟಿಗೆ ನಾವು ಸಹವಾಸ ಮಾಡಿದಾಗ ಅದ್ಭುತವಾಗಿರುತ್ತೆ. ಕ್ರಿಯೆಯಲ್ಲಿ ಕಾಣಬೇಕು. ಮತ್ತೆ ಇದೆ ಅಂತಂದ್ರೆ ಮತ್ತೆ ಕ್ರಿಯೆಯಲ್ಲಿ, ನಮ್ಮ ಪ್ರವರ್ತನೆಯಲ್ಲಿ, ನಮ್ಮ ಜೀವಿತೆಯಲ್ಲಿ, ನಮ್ಮ ಕ್ರಿಯೆಗಳು, ನಮ್ಮ ಪ್ರವರ್ತನೆ, ನಮ್ಮ ಭಕ್ತಿ. ನೂಕಲ್ಪಟ್ಟಿದ್ದಾನ ಅವನು? ಅಲ್ಲೇ ಇದ್ದಾನ? ಅವನು ನೂಕಲ್ಪಟ್ಟಿದ್ದಾನ ಅಥವಾ ಅಲ್ಲೇ ಇದ್ದಾನ? ಅದೇ 2ನೇ ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ ನೋಡಿ. 7ನೇ ವಚನ ಓದ್ತಾ ಇದೀರಮ್ಮ? ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ, ಆದರೆ ಇದುವರೆಗೂ ಅಡ್ಡಿ ಮಾಡುವವನು ತೆಗೆದು ಬಿಡುವವನು ತನಗೆ ಅದು ಗುಪ್ತವಾಗಿಯೇ ಇರುವುದು. ಸಾಕು. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡುವ ತನಕ ಅದು ಗುಪ್ತವಾಗಿ ಇರುವುದು. ಅಂದ್ರೆ ಏನ್ ನಡೀತಾ ಇದೆ ಗುಪ್ತವಾಗಿ? ಅಂದ್ರೆ ಹೃದಯದಲ್ಲಿ ಪ್ರಿಯರೇ, ಹೃದಯದಲ್ಲಿ, ನಮ್ಮ ಹೃದಯಗಳಲ್ಲಿ ಅವನು ಗುಪ್ತವಾಗಿ ಕಾರ್ಯ ಮಾಡ್ತಾನೆ.
ನಮ್ಮ ನಮ್ಮ ಹೃದಯಗಳಲ್ಲಿ ಅವನು ಗುಪ್ತವಾಗಿ ಕಾರ್ಯ ಮಾಡ್ತಾ ಇರ್ತಾನೆ. ಗುಪ್ತವಾಗಿ ರಹಸ್ಯವಾಗಿದ್ದಾನೆ ಅವನು. ರಹಸ್ಯವಾಗಿದ್ದಂತ ಅವನನ್ನು ಏನ್ ಮಾಡ್ಬೇಕು ಇವಾಗ? ಅಧರ್ಮ ಅಂದ್ರೆ ಸೈತಾನನ ಒಂದು ಕ್ರಿಯಾ. ಸೈತಾನನ ಏನ್ ಮಾಡ್ತಾನೆ ಅಂದ್ರೆ, ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೂ ಅಡ್ಡಿ ಮಾಡುವವನು ತೆಗೆದ್ ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅಧರ್ಮ ಸ್ವರೂಪನು ಕಾಣಬರುವನು. ಹೇಗೆ ಕಾಣಬರ್ತಾನೆ? ಅವನನ್ನು ನೋಡುವಂತ ಜ್ಞಾನ ಇದೆಯಾ? ಅವನನ್ನು ನೋಡುವಂತ ಜ್ಞಾನ ಅಂದ್ರೆ ಅವನನ್ನು ತೆಗೆಯುವಂತ ಜ್ಞಾನ, ಅವನನ್ನು ಕಾಣುವಂತ ಜ್ಞಾನ, ಅವನನ್ನು ಹೃದಯದಿಂದ ನೂಕುವಂತ, ಹೊರಗಡೆ ತಳ್ಳುವಂತ ಜ್ಞಾನ, ಅವನನ್ನು ನೋಡುವಂತ ಜ್ಞಾನ. ಪ್ರಿಯರ ದೇವ್ರ ಮಕ್ಕಳಿರ, ಯೇಸು ಪ್ರಭು ಹೇಳ್ತಾರೆ, ಯೇಸು ಪ್ರಭು ಸಾತ್ವಿಕರು ಧನ್ಯರು, ಆಮೇಲೆ ನೀತಿವಂತರು ಧನ್ಯರು, ನೀವು ದೇವರನ್ನು ನೋಡುವಿರಿ. ಹೇಗೆ ನೋಡ್ತೀವಿ ನಾವು? ಮನೋನೇತ್ರಗಳಿಂದ, ಆತ್ಮದ ನೇತ್ರಗಳಿಂದ ದೇವರನ್ನ ಕಾಣುವಂಥದ್ದು. ಸೈತಾನನ್ ಕೂಡ ಹೇಗೆ ನೋಡ್ತೀವಿ? ಅವನು ಕಾಣುವನಂದ್ರೆ ಆ ಅಧರ್ಮ ಸ್ವರೂಪನು ಕಾಣಬರುವನಂದ್ರೆ ಅಂದರೆ ಹೃದಯದಲ್ಲಿ ಅವನ ಕ್ರಿಯೆಗಳು ಏನೇನಿದೆಯೋ ಕಂಡಿಡಿಯುವಂತ ಜ್ಞಾನ ನಮ್ಗಿರ್ಬೇಕು. ಏನಾದ್ರೂ ಇದೆಯಮ್ಮ ಕಂಡಿಡಿಯುವಂತ ಜ್ಞಾನ? ನಮ್ಮ ದೇಹದಲ್ಲಿ ರೋಗಗಳು ಎಷ್ಟಿದೆ ಅಂತ ಕಂಡಿಡಿಬೇಕಾದ್ರೆ ಬ್ಲಡ್ ಟೆಸ್ಟ್ ಆಗುತ್ತೆ, ಆಮೇಲೆ ಸ್ಕ್ಯಾನು ಮಾಡ್ತಾರೆ, ಹೌದಲ್ವ? ಇನ್ನು ಅನೇಕ ಟೆಸ್ಟ್ಗಳಿದೆ. ಮೂತ್ರ ಟೆಸ್ಟು, ಬ್ಲಡ್ ಟೆಸ್ಟು, ಬಿಳಿ ರಕ್ತ ಕಣಗಳು ಟೆಸ್ಟ್ ಆಗುತ್ತೆ, ಎಲುಬು ಟೆಸ್ಟ್ ಆಗುತ್ತೆ, ಎಲುಬುಗಳನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಇವೆಲ್ಲ ಟೆಸ್ಟ್ ಮಾಡ್ತಾರೆ. ಅಂದ್ರೆ ಯಾವ್ದು ರೋಗ ಇದೆ ನಿಮ್ಮ ಹೃದಯದಲ್ಲಿ, ನಿಮ್ಮ ದೇಹದಲ್ಲಿ ಯಾವ್ಯಾವ ರೋಗ ಇದೆ, ರೋಗಕ್ಕೆ ಸಂಬಂಧಪಟ್ಟದ್ದು ಕಂಡಿಡಿಬೇಕಾದ್ರೆ ಟೆಸ್ಟ್ ಮಾಡ್ತಾರೆ. ಸೈತಾನ್ಗೆ ಸಂಬಂಧಪಟ್ಟದ್ದು ಏನಿದೆ ಎಂದು ಗೊತ್ತಾಗಬೇಕಾದ್ರೆ ವಾಕ್ಯವೆಂಬ ಒಂದು ಔಷಧಿಯನ್ನು ಮುಂದಿಟ್ಕೊಂಡು ಟೆಸ್ಟ್ ಮಾಡಬೇಕು, ಟೆಸ್ಟ್ ಮಾಡಿಕೊಳ್ಬೇಕು. ಪರಿಶೋಧನೆ. ಅದಕ್ಕೆ ನಿಮ್ಮನ್ನ ನೀವು ನೋಡಿಕೊಳ್ಳಿರಿ ಅಂತಾರೆ. ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿರಿ. ನೀವು ಕ್ರಿಸ್ತನಲ್ಲಿ ಇದ್ದೀರಾ ಇಲ್ವಾ? ನೀವು ಯೇಸು ಕ್ರಿಸ್ತರಲ್ಲಿ ಇದ್ದೀರಾ ಇಲ್ವಾ? ಅಥವಾ ಸೈತಾನನಲ್ಲಿ ನಾವಿದ್ದೀವ ಅಂತೇಳಿ ಪರಿಶೋಧನೆ ಮಾಡಿಕೊಳ್ರಿ ಅಂತ ಹೇಳ್ತಾರೆ ಪ್ರಭು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು? ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ, ನಾವಂತೂ ಅಯೋಗ್ಯರಲ್ಲವೆಂದು ನಿಮಗೆ ಗೊತ್ತಾಗಬೇಕೆಂಬುದಾಗಿ ನಿರೀಕ್ಷಿಸುತ್ತೇನೆ. ನೀವು ಕೆಟ್ಟದ್ದೇನು ಮಾಡಬಾರದೆಂದು ನಾವು ದೇವರನ್ನು ಪ್ರಾರ್ಥಿಸುತ್ತೇವೆ. ಇದರಲ್ಲಿಯೇ ನಾವು ಯೋಗ್ಯರಾಗಿ ತೋರಿ ಬರಬೇಕೆಂಬುದು ನಮ್ಮ ಉದ್ದೇಶವಲ್ಲ. ನಾವೇ ಯೋಗ್ಯರಾಗಿ ತೋರಿ ಬರಬೇಕೆಂದು ನಮ್ಮ ಉದ್ದೇಶವಲ್ಲ. ನಾವು ಆರೋಗ್ಯವೆನಿಸಿಕೊಂಡರೂ ನೀವು ಒಳ್ಳೆಯದನ್ನು ಕ್ಷಮಿಸಬೇಕು. ನಾವು ಅಯೋಗ್ಯರೆನಿಸಿಕೊಂಡರೂ ನೀವು ಒಳ್ಳೆಯದನ್ನು ಮಾಡೋರಾಗಿರಬೇಕೆಂಬುದೇ ನಮ್ಮ ಉದ್ದೇಶ. ಮೇಲ್ಗಡೆ ಮಾತು ಅರ್ಥ ಮಾಡಿಕೊಳ್ಳಿ ಪ್ರಿಯರಾದ ದೇವರ ಮಕ್ಕಳ. ನಮ್ಮಲ್ಲಿ ಯೇಸು ಕ್ರಿಸ್ತರು ಇದ್ದಾರಾ ಇಲ್ವಾ? ನಾವು ನಂಬಿಕೆಯಲ್ಲಿ ಇದ್ದೀವಾ ಇಲ್ವಾ? ಕ್ರಿಸ್ತನಲ್ಲಿ ನಾವು ಇದ್ದೀವಾ ಇಲ್ವಾ? ಅಥವಾ ನಾವು ಸೈತಾನಲ್ಲಿ ಇದ್ದೀವಾ ಅಂತ ಹೇಳಿ ನೋಡ್ಕೊಳ್ಬೇಕು. ಮೊಟ್ಟ ಮೊದಲು ನೋಡ್ಕೊಳ್ಬೇಕು. ಒಂದು ವೇಳೆ ನಾವು ಅಯೋಗ್ಯರಾಗಿದ್ರೆ, ಅಂದ್ರೆ ಸೈತಾನಿಗೆ ನಾವು ಜಾಗ ಕೊಟ್ಟಿದ್ರೆ ಅವನನ್ನ ಮೊಟ್ಟ ಮೊದಲು ಹೊರಗಡೆ ತಳ್ಳ್ರಿ ಅಂದ್ರೆ ನೂಕ್ರಿ ಅವನನ್ನ. ಯಾರ್ಯಾರು ನೂಕಿದ್ದೀರಾ? ನೂಕಿದವ್ರು ಎಲ್ಲರ ಕೈ ಎತ್ರಿ. ನೀವು ಕಾಣಲ್ಲ. ವಿಡಿಯೋ ಎಲ್ಲ ಕೂಡ ಏನಪ್ಪಾ ಅಂದ್ರೆ ಇರ್ಲಿ, ದೇವ್ರ ಸ್ತೋತ್ರವಾಗ್ಲಿ. ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಂಬಿಡಿ ಪ್ರಿಯರ ದೇವ್ರ ಮಕ್ಕಳಿಗೆ, ದೇವ್ರ ಸ್ತೋತ್ರವಾಗ್ಲಿ. ಕೊನೆ ತನಕ ನಿಲ್ಬೇಕು ನಾವೆಲ್ಲರೂ. ಏನ್ರಿ? ಎಲ್ಲಿ ತನಕ ನಿಲ್ಬೇಕು ಹೇಳಿ?
ಕೊನೆ ತನಕ ಯಾಕೆಂದ್ರೆ ಮೊಟ್ಟ ಮೊದಲು ಪದೇ ಪದೇ ಹೇಳ್ತೀನಿ, ನಮ್ಮ ಹೃದಯದಲ್ಲಿ ಅವನಿಗೆ ಸ್ಥಾನ ಇರಕೂಡ್ದು. ಓಕೆ, ಯಾಕಂದ್ರೆ ನಮಗೋಸ್ಕರ ಪ್ರಭು ಓಡಿಸ್ಕೊಂಡಿದಾರಲ್ಲ, ನಮಗೋಸ್ಕರ ಬಯಸ್ಕೊಂಡಿದಾರಲ್ಲ, ನಮಗೋಸ್ಕರ ಅವ್ರು ಬಯಸ್ಕೊಂಡಿದ್ದಾರೆ. ನಾವು ಮಾಡುವಂತ ತಪ್ಪುಗಳು, ನಾವು ಮಾಡುವಂತ ಪಾಪಗಳು, ನಾವು ಮಾಡುವಂತ ಅನ್ಯಾಯಗಳು ಏನ್ರಿ, ಯಾವ ತಪ್ಪು ಮಾಡದ ಆತನು, ಯಾವ ಪಾಪ ಮಾಡದ ಆತನು ನಮಗೋಸ್ಕರ ಅನುಭವಿಸಿದ್ದಾರೆ. ಏನ್ರಿ, ನಿಮ್ಮ ಅಣ್ಣನಿಗೋಸ್ಕರ ತಮ್ಮನಿಗೋಸ್ಕರ ಯಾರಾದ್ರೂ ಒಂದು ಮಾತು ಅನ್ಸ್ಕೊಳಕ್ ರೆಡಿ ಇದ್ದೀರಾ? ಗಂಡನಿಗೋಸ್ಕರ ಹೆಂಡತಿ ಅನ್ಸ್ಕೊಳ್ತಾಳ, ಅಥವಾ ಹೆಂಡತಿಗೋಸ್ಕರ ಗಂಡನ ಅನ್ಸ್ಕೊಳ್ಳೋಕೆ ರೆಡಿ ಇದ್ದಾರೆ? ಯಾರಿದ್ದಾರೆ? ರೆಡಿ ಇದ್ದೀರಾ? ಒಬ್ರಿಗೊಬ್ರು ರೆಡಿ ಇದ್ದೀರಾ? ಯಾರಿಲ್ಲ. ನಮ್ ಪ್ರಭು ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಅದ್ಭುತ ರೀ, ಎಷ್ಟು ಪ್ರೀತಿ. ಆ ಪ್ರೀತಿ ಏನ್ ಬೆಲೆ ಕಟ್ಟಕ್ಕಾಗತ್ತೆ ಹೇಳಿ? ಏನ್ ಬೆಲೆ ಕಟ್ಟಕ್ಕಾಗತ್ತೆ? ಇವೆಲ್ಲ ಬರ್ಸಿದ್ದ ಅವರೇ, ನಮ್ದೇನಿಲ್ಲ ರೀ. ನಾವ್ ಏನಪ್ಪಾ ಅಂತ ಸ್ವಲ್ಪ ಸ್ಟಡಿ ಮಾಡಿ ಹೇಳ್ತಾ ಇದೀವಿ. ಬರ್ಸಿದ್ದ ಅವರೇ, ಎಲ್ಲ ಮಾತು ಬರ್ಸಿದ್ದವರೇ. ತುಂಬಾ ಜಾಗೃತಿಯಾಗಿರ್ಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ನಾವೆಲ್ಲರೂ ರಕ್ಷಣೆ ಹೊಂದಬೇಕು. ನಾವೆಲ್ಲರೂ ನಿತ್ಯ ಜೀವನ ಪಡಿಬೇಕು. ನಿತ್ಯ ಜೀವನ ಪಡಿಬೇಕಾದ್ರೆ ನೀವು ಜಾಗೃತಿಯಿಂದ ಇರ್ಬೇಕು. ಅವ್ನು ನೂಕಲ್ಪಡ್ಬೇಕಂತಂದ್ರೆ ಹೃದಯದಿಂದ ಪ್ರಿಯರೇ. ಅವನು ಗೊತ್ತಾಗ್ಬೇಕಾದ್ರೆ, ಅವನ ಕ್ರಿಯೆಗಳು ಗೊತ್ತಾಗ್ಬೇಕಾದ್ರೆ ಏನ್ರಿ, ನಾವು ದೇವರ ಧ್ಯಾನದಲ್ಲಿ ಪರಿಪೂರ್ಣರಾಗ್ತಾ ಇದ್ರೆ, ಈ ಒಂದು ಸೈತಾನನ ಕ್ರಿಯೆ, ಇದು ಸೈತಾನನ ಕ್ರಿಯೆ ನಮ್ಮಲ್ಲಿದ್ದಾಗ್ಲೂ ಕೂಡ ಗೊತ್ತಾಗುತ್ತೋ. ನಮ್ಮಲ್ಲಿ ಕೂಡ ಅವನು ಬಂದಿದ್ದಾನೆ, ನಾವು ಜಾಗ ಕೊಟ್ಟಿದೀವಿ. ಏನ್ ಮಾಡ್ಬೇಕು? ಮೊಣಕಾಲೂರಿ ಪ್ರಾರ್ಥನೆ ಮಾಡಿಕೊಂಡು, ಅಪ್ಪ ತಂದೆ ನನಗೆ ಸಹಾಯ ಮಾಡಿ, ಗೆಲ್ಬೇಕು ಅವನನ್ನ, ನಾನು ಗೆಲ್ಬೇಕು ತಂದೆ, ನಿಮಗೆ ಸ್ಥಾನ ಕೊಡ್ಬೇಕು ತಂದೆ, ನಾನು ನಿಮ್ಗೆ ಸ್ಥಾನ ಕೊಡ್ಬೇಕು ತಂದೆ, ನಿಮ್ಮ ವಾಕ್ಯದ ಪ್ರಕಾರ ನಾನು ಬದುಕಬೇಕು ತಂದೆ, ನೀವು ಹೇಳಿರೋ ಪ್ರಕಾರ, ನೀವು ಇಷ್ಟಪಡುವಂತ ರೀತಿಯಲ್ಲಿ, ನೀವು ಸಂತೋಷ ಪಡುವಂತ ರೀತಿಯಲ್ಲಿ ನಾನು ನಿಮ್ಗೋಸ್ಕರ ಬದುಕಬೇಕು ತಂದೆ ಅಂತೇಳಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ಕೊಂಡು ಪ್ರತಿನಿತ್ಯ ನಡಿಬೇಕು. ಸೈತಾನ್ಗೆ ಜಾಗ ಕೊಡ್ಬೇಡಿ ಹೃದಯದಲ್ಲಿ. ಏನ್ರಿ, ಯಾವತ್ತು ಅಂದ್ರೆ, ನೀವ್ ಯಾವತ್ತು ದೇವರನ್ನ ತಿಳ್ಕೊಂಡು ಮನಸಾಂತರ ಹೊಂದಿ ಪಶ್ಚಾತ್ತಾಪ ಪಟ್ಟು ದೀಕ್ಷೆ ಸ್ಥಾನ ಪಡ್ಕೊಳ್ತೀರಲ್ಲ, ಅವತ್ತು ಹೃದಯದಿಂದ ಏನಾಗಿದ್ದಾನೆ? ಅವನು ತಳ್ಳಲ್ಪಟ್ಟಿದ್ದಾನೆ, ಹೃದಯದಿಂದ ತಳ್ಳಲ್ಪಟ್ಟಿದ್ದಾನೆ. ಮತ್ತೆ ಮನೆಗೆ ಹೋದ್ಮೇಲೆ ಮತ್ತೆ ಏನಾದ್ರೂ ಬರ್ತಾನ? ಅವನು ಬರಲ್ವಾ? ಬರ್ತಾನೆ. ಹಾ, ಬಂದಾಗ ನೀವೇನ್ ಮಾಡ್ತೀರಾ? ವಾಕ್ಯ ಎಂಬ ಖಡ್ಗದಿಂದ ಓಡಿಸ್ತೀರಾ? ಬಂದ್ಬಿಡಿಪ್ಪ, ನಾವು ಖಾಲಿ ಇದ್ದೀವಿ, ಬಂದ್ಬಿಡಿ, ಕೂತ್ಕೊಳ್ಳೋಣ, ಮಾತಾಡೋಣ. ಮೊಬೈಲ್ ಎಲ್ಲಿದೆ? ಮೊಬೈಲ್ ಮೂಲಕ ಸಹಿತ ಮೆಲ್ಲಗೆ ಟಚ್ ಆಗ್ತಾ ಇರತ್ತೆ, ಟಿವಿ ಮೂಲಕ, ಲ್ಯಾಪ್ಟಾಪ್ ಮೂಲಕ, ಆಮೇಲೆ ಟಂಗ್ ಅಂತ ಮೆಸೇಜ್ ಬರ್ತಾ ಇರುತ್ತೆ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಬದುಕುಗಳು? ಏನಾಗ್ತಾ ಇದೆ ನಮ್ಮ ಜೀವನ? ಯಾರ ಹತ್ರ ಮಾತಾಡಿದ್ರು ಆತ್ಮಿಕವಾಗಿರ್ಬೇಕು, ಆತ್ಮಿಕವಾದಂತ ಜ್ಞಾನ, ಆತ್ಮಿಕವಾಗಿ, ಬೇರೆ ದಾರಿಯಲ್ಲಿ ಹೋಗ್ಬಾರ್ದು. ಒಳ್ಳೆ ರೀತಿಯಲ್ಲಿ ಇರ್ಬೇಕು, ಶ್ರೇಷ್ಠರಾಗಿ ಕಾಣಬೇಕು. ಯೇಸು ಪ್ರಭು ನೋಡಿದಾಗ ತುಂಬಾ ಸಂತೋಷ ಪಡ್ಬೇಕು. ನಮ್ಮ ಹೃದಯ ನೋಡ್ತಾರ, ಅವರು ಹೃದಯನ ಪರಿಶೋಧನೆ ಮಾಡ್ತಾರ, ನನ್ನನ್ನು ಪರಿಶೋಧನೆ ಮಾಡ್ತಾರೆ. ಯಾಕೆ ಪರಿಶೋಧನೆ? ನನ್ನ ಮಕ್ಕಳು ಅಭಿವೃದ್ಧಿ ಆಗ್ಬೇಕು, ನನ್ನ ಮಕ್ಕಳು ಆತ್ಮಿಕವಾಗಿ ಬೆಳಿಬೇಕು. ಏನ್ರಿ, ಅಪೊಸ್ತಲನಾಗಿರುವಂತ ಪೌಲನಿಗೆ ಸಭೆಗೋಸ್ಕರ ಚಿಂತೆ ರೀ, ಸಭೆಗೋಸ್ಕರ ಬಹಳ ಚಿಂತೆ ಆತನಿಗೆ. ನಮಗೂ ಕೂಡ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ, ಎಲ್ಲಿ ನಾವು ಮಕ್ಕಳು ಎಲ್ಲಿ ಕೆಟ್ಟೋಗ್ತಾರೇನೋ ಅಂತ ದುಃಖ ಆಗ್ತಾ ಇರುತ್ತೆ. ನಾವು ಕಷ್ಟಪಟ್ಟು ಅಲ್ಲೊಂದು ಆತ್ಮ ಇಲ್ಲೊಂದು ಆತ್ಮ ಕಾಪಾಡುವಾಗ, ಯಾರಾದರೂ ದೂರ ಆದಾಗ, ಇಲ್ಲ ಯಾವುದೊಂದು ರೀತಿಯಲ್ಲಿ ದಾರಿ ತಪ್ಪುವಾಗ ಬಹಳ ದುಃಖ, ನೋವಾಗ್ತಾ ಇರ್ತಾರೆ. ಪ್ರಿಯರ ದೇವ್ರ ಮಕ್ಕಳಿರ, ನೀವೆಲ್ಲರೂ ಆತ್ಮೀಯ ಮಕ್ಕಳು, ದೊಡ್ಡವರು ಇರ್ಬೋದು, ಚಿಕ್ಕವರು ಇರ್ಬೋದು, ದೇವ್ರು ಕೊಟ್ಟಂತ ಮಕ್ಕಳು ನನಗೆ. ನೀವೆಲ್ಲರೂ ಆತ್ಮಿಕವಾಗಿ ಬೆಳೆದಾಗ ತಂದೆ ಆದ ದೇವರು ಸಂತೋಷ ಪಡ್ತಾರೆ, ನಾನು ಕೂಡ ಬಹಳ ಸಂತೋಷ ಪಡ್ತೇನೆ. ಸಂತೋಷ.
ಅದಕ್ಕೆ ಇಲ್ಲಿ ಬೆಂಗಳೂರು ಪಟ್ಟಣಕ್ಕೆ ಬಂದಾಗ ಏನ್ರಿ ನಾನೇ ಮಾತಾಡ್ಬೋದಲ್ಲ, ನಾನೇ ಮಾತಾಡ್ಬೋದಾ? ಬಹಳ ಇದೆಯಾ ಅಂಶಗಳು, ಬಹಳ ಅಂಶಗಳಿದೆ. ಆದ್ರೆ ನನ್ನ ಆತ್ಮೀಯ ಮಕ್ಕಳು ಎಲ್ಲರೂ ಬೆಳಿಬೇಕು ಅಂತ ಹೇಳಿ ಯಾಕೆ ಕೊಡ್ತೀವಿ ಹೇಳಿ? ಬೇರೆ ಎಲ್ಲಾದ್ರೂ ನೋಡ್ತೀರಾ ಪ್ರೇಯರ್? ಬೇರೆ ಎಲ್ಲಾ ಕಡೆ ನೋಡಿ ಒಂದ್ಸರಿ ವಿಚಾರ ಮಾಡಿ. ಎಲ್ಲೂ ಇಲ್ಲ ಬ್ರದರ್. ವಾಕ್ಯ ಹೇಳೋದಕ್ಕೆ ಕೊಡ್ತಾರ? ಯಾರು ಅವರೇ ಕೊಡೋದಿಲ್ಲ. ಹೇಳ್ತಾ ಇರ್ತಾರೆ, ಅವರೇ ಬೆಳಗಿನ ಸಂಜೆ ತನಕ ಅವರು ಟೀಮ್. ಹೌದು ಬ್ರದರ್. ನಾವ್ ಯಾಕೆಪ್ಪ ಅಂದ್ರೆ ನಾನ್ ಮಾತ್ರ ಅಲ್ಲ, ನನ್ನ ಆತ್ಮೀಯರು, ನನ್ನ ಆತ್ಮೀಯ ಮಕ್ಕಳು ನಾವೆಲ್ಲರೂ ಬೆಳಿಬೇಕು. ಒಂದ್ ವೇಳೆ ಕೆಟ್ಟದೇನಾದ್ರೂ ಇದ್ರೆ ಅದು ವಾಕ್ಯದ ಮೂಲಕ ಹೊರಗಡೆ ತಳ್ಳಬೇಕು. ಬೇಡ ಬೇಡ ಪ್ರಿಯರೇ, ಯಾರ ಮೇಲೆ ದ್ವೇಷ ಬೇಡ, ಯಾರ ಮೇಲೆ ಹಗೆ ಬೇಡ, ಏನು ಬೇಡ. ನಾವೆಲ್ಲರೂ ದೇವರ ಮಕ್ಕಳು. ನಾವು ನಿಜವಾಗ್ಲೂ ಏಸಯ್ಯನನ್ನ ಪ್ರೀತಿಸ್ತಾ ಇದ್ವಿ ಅಂದ್ರೆ ನಮ್ಮ ನೆರೆಯವರನ್ನ ನಾವು ಪ್ರೀತಿಸ್ಬೇಕು. ಅದು ನಾವು ಕಲಿಬೇಕು. ಅದ್ಭುತ. 1ನೇ ಶತಮಾನದಲ್ಲಿ ಅದ್ಭುತವಾದಂತಹ ಸಭೆ, ಅದು ದೇವರ ಸಭೆ, ಯೇಸು ಕ್ರಿಸ್ತರ ಸಭೆ. ಯೇಸು ಕ್ರಿಸ್ತರ ಸಭೆ ಅದ್ಭುತವಾಗಿ ಉನ್ನತವಾಗಿ ಕಾಣಬೇಕು. ಓಕೆ ಪ್ರಿಯರೇ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಗೆ ಕೃತಜ್ಞತೆಗಳು, ಸ್ತೋತ್ರಗಳು. ಅಪ್ಪ, ಎಷ್ಟು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದೀರಾ. ಪ್ರತಿನಿತ್ಯ ವಾಕ್ಯವನ್ನು ಓದೋದಕ್ಕೆ, ಧ್ಯಾನಿಸೋದಕ್ಕೆ, ಪಾಲಿಸೋದಕ್ಕೆ ತಂದೆಯಾದ ದೇವರು ಪ್ರತಿಯೊಂದನ್ನು ನೀವು ನಡೆಸ್ತಾ ಇದ್ದೀರಾ, ಕಾಪಾಡ್ತಾ ಇದ್ದೀರಾ. ಮತ್ತೆ ಬೆಳಿಗ್ಗೆ ಒಂದು ಗೂಗಲ್ ಮೀಟ್ ಮೂಲಕ ನಿಮ್ಮ ಸಹವಾಸದಲ್ಲಿ ಇರೋದಕ್ಕೂ ಒಂದು ಅನುಕೂಲ ಮಾಡಿ ಕೊಟ್ಟಿದ್ದೀರಿ. ಎಲ್ಲೆಲ್ಲೋ ಇದ್ದೀವಿ ತಂದೆ, ಎಲ್ಲೆಲ್ಲೋ ಇದ್ದಂತ ನಮ್ಮನ್ನ ಒಂದು ರೀತಿಯಲ್ಲಿ ಅನುಕೂಲ ಮಾಡಿ ಕೊಟ್ಟಿದ್ದೀರಾ. ಮತ್ತೆ ಲೈವ್ ನೋಡೋದಕ್ಕೂ ಅನುಕೂಲ ಮಾಡಿ ಕೊಟ್ಟಿದ್ದೀರಾ. ನಾವು ಸಭೆಯಾಗಿ ಕೂಡೋದಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ದೀರಾ. ಪ್ರತಿ ಒಬ್ಬರನ್ನು ನೀವು ಒಳ್ಳೆ ರೀತಿಯಿಂದ ಕಾಪಾಡ್ತಾ ಇದ್ದೀರಾ ತಂದೆ. ನಾವು ಮೋಸ ಹೋಗದಂತೆ ನಮ್ಮೆಲ್ಲರನ್ನು ಮತ್ತು ಹೆಚ್ಚಾಗಿ ಕಾಪಾಡಿ ತಂದೆ. ನಾವೆಲ್ಲರ ಅಭಿವೃದ್ಧಿ ಆಗ್ಬೇಕು, ಆತ್ಮಿಕವಾಗಿ ಬೆಳಿಬೇಕು, ನಿಮ್ಮ ಸೇವೆಯಲ್ಲಿ ನಿರಂತರ ಇರಬೇಕು ತಂದೆ. ನಮ್ಮಲ್ಲಿ ದ್ವೇಷ, ಹಗೆ, ಲೋಕದ ಆಸೆಗಳು ಇವೆಲ್ಲವನ್ನು ಸಾಯಿಸಿ ಯಥಾರ್ಥವಾಗಿ ನಿಮ್ಮ ಪಾದದ ಬಳಿಯಲ್ಲಿ ಜೀವಿಸಿ ನಿಮ್ಮ ಸೇವೆ ಮಾಡಿ ನೀವಿರುವಂತಹ ಪರಲೋಕವನ್ನು ಪಡೆದುಕೊಳ್ಳುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಸಭೆಯಲ್ಲಿದ್ದಂಥ ಎಲ್ಲಾ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಟೋಟಲಿ ಕರ್ನಾಟಕದಲ್ಲಿ ಅಲ್ಲೆಲ್ಲಿ ನಿಮ್ಮ ಮಕ್ಕಳಿದ್ದಾರೆ, ಆತ್ಮಿಕವಾಗಿ ಬೆಳೀತಾ ಇದ್ದಾರೆ, ನಿಮ್ಮ ಜ್ಞಾನದಲ್ಲಿ ಬೆಳೀತಾ ಇದ್ದಾರೆ ತಂದೆ. ಎಲ್ಲಾ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ. ಗೂಗಲ್ ಮೀಟ್ ಮೂಲಕ ನಿಮ್ಮ ಮಗಳು ಪ್ರಯಾಸ ಪಡ್ತಾ ಇದ್ದಾಳೆ, ಎಲ್ಲರನ್ನು ಸೇರಿಸಿ ನಿಮ್ಮ ಮಾತುಗಳನ್ನು ತಿಳಿಸ್ತಾ ಇದ್ದಾಳೆ. ನಿಮ್ಮ ಮಗಳನ್ನು, ನಿಮ್ಮ ಮಗನನ್ನು, ಅದೇ ರೀತಿಯಲ್ಲಿ ನಿಮ್ಮ ಸೇವಕರನ್ನು ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ಕುಟುಂಬ ಸಹಿತವಾಗಿ, ಮಕ್ಕಳು ಸಹಿತವಾಗಿ ತಂದೆ ಗೂಗಲ್ ಮೀಟ್ ಅಲ್ಲಿ ಜಾಯಿನ್ ಆಗಿ ನಿಮ್ಮ ವಾಕ್ಯಗಳನ್ನು ತಿಳ್ಕೊಳ್ತಾ ಇದ್ದಾರೆ. ಹಾಡುಗಳ ಮೂಲಕ ನಿಮ್ಮನ್ನು ಘನಪಡಿಸ್ತಾ ಇದ್ದಾರೆ, ಮಹಿಮೆ ಪಡಿಸ್ತಾ ಇದ್ದಾರೆ, ವಾಕ್ಯದ ಮೂಲಕ ಸರಿಪಡಿಸ್ಕೊಳ್ತಾ ಇದ್ದಾರೆ ತಂದೆ. ನಿಮಗೆ ಸ್ತೋತ್ರಗಳು. ನೀವು ಪ್ರತಿಯೊಂದು ವಿಷಯದಲ್ಲಿ ಸಹಾಯ ಮಾಡ್ತಾ ಇದ್ದೀರಾ. ಸ್ತೋತ್ರಗಳು ತಂದೆ. ಎಲ್ಲರನ್ನು ಬಲಪಡಿಸಿ ಆಶೀರ್ವದಿಸಿ. ಈ ತಿಂಗಳ 18ನೇ ತಾರೀಕು ಹಾಗೂ 19ನೇ ತಾರೀಕು 2 ದಿನ ಮೀಟಿಂಗ್ ಕಾರ್ಯಕ್ರಮದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದ್ಭುತ ರೀತಿಯಲ್ಲಿ ನಡೆಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿ ತಂದೆ. ದೇವರು ಮುಖ್ಯವಾಗಿ ಬರ್ತ್ಡೇ ಅಲ್ಲ ತಂದೆ, ಬರ್ತ್ಡೇ ಒಂದು ನೆವ ಮಾಡಿ ನಿಮ್ಮನ್ನು ಘನಪಡಿಸೋದಕ್ಕೆ, ನಿಮ್ಮನ್ನು ಮಹಿಮೆ ಪಡಿಸೋದಕ್ಕೆ, ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳೋದಕ್ಕೆ ಒಂದು ಕಾರ್ಯಕ್ರಮ ತಂದೆ. ಎಲ್ಲರೂ ಬರುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಇದೇ ತಿಂಗಳ 30ನೇ ತಾರೀಕು, 31ನೇ ತಾರೀಕು ಹಾಗೂ ನವೆಂಬರ್ 1, 2, 3 ಸುಮಾರು 5 ದಿನಗಳು ಬೈಬಲ್ ಸೆಮಿನಾರ್ ಮಾನ್ವಿ ನಗರದಲ್ಲಿ, ಪಟ್ಟಣದಲ್ಲಿ ತಂದೆ ನಿಮ್ಮ ಸೇವಕರು ಏರ್ಪಾಟ್ ಮಾಡಿದ್ದಾರೆ. ಅಲ್ಲಿ ಅದ್ಭುತವಾಗಿ ನಡಿಬೇಕು. ನಿಮ್ಮ ಸೇವಕರ ಜೊತೆಯಲ್ಲಿ ನೀವಿದ್ದು ಅವರನ್ನ ಬಲಪಡಿಸಿ, ಅವರನ್ನು ಕಾಪಾಡಿ, ಅವರ ಕುಟುಂಬವನ್ನು ಆಶೀರ್ವದಿಸಿ. ಅದೇ ರೀತಿಯಲ್ಲಿ ಚಂದ್ರಮ್ಮ ಕುಟುಂಬರವ್ರಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಅವರೆಲ್ಲರನ್ನೂ ಬಲಪಡಿಸಿ ತಂದೆ. ಮಾನವೀಯ ಅದ್ಭುತ ರೀತಿಯಲ್ಲಿ ನಡಿಬೇಕಾದ್ರೆ ನಿಮ್ಮ ಸಹಾಯವನ್ನು ನಾವು ಬೇಡ್ತಾ ಇದ್ದೀವಿ. ಅನೇಕರು ಬಂದು ವಾಕ್ಯಗಳನ್ನು ತಿಳ್ಕೊಂಡು ಮನಸ್ಸನ್ನ ಬದಲಾವಣೆ ಮಾಡಿಕೊಂಡು ನಿಮ್ಮ ಸೇವೆ ನಿಮಿತ್ತವಾಗಿ ಪ್ರತಿಯೊಬ್ಬರು ನಿಲ್ಲಬೇಕು ತಂದೆ. ಪ್ರತಿಯೊಬ್ಬರು ನಿಮ್ಮ ಪ್ರೀತಿಯನ್ನು ಸಂಪಾದನೆ ಮಾಡ್ಕೋಬೇಕು. ಪ್ರತಿಯೊಬ್ಬರು ಆತ್ಮವನ್ನು, ಪ್ರತಿಯೊಬ್ಬರು ಪರಲೋಕವನ್ನು ಸಂಪಾದನೆ ಮಾಡ್ಕೋಬೇಕು. ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಚಿಕ್ಕವರು, ಹುಡುಗರು, ಯುವಕರು, ಯುವತಿಯರು, ಹಿರಿಯರು ಇದ್ದಾರೆ. ಎಲ್ಲಾ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ ಬಲಪಡಿಸಿ.
ಈ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಿಮ್ಮ ಕಾರ್ಯಕ್ರಮ ನಡೀತಾ ಇದೆಯೋ ಅದ್ಭುತವಾಗಿ ನಡೆಸಿ. ಕಳೆದ ದಿನಗಳ ಹಿಂದೆ 8ನೇ ತಾರೀಕು 9, 10 3 ದಿನ ಕಾಡವಾದ ಗ್ರಾಮದಲ್ಲಿ ಅದ್ಭುತವಾಗಿ ನಡೆಸಿದ್ದೀರಾ. ಅನೇಕರು ತಿಳ್ಕೊಂಡಿದ್ದಾರೆ, ಆಶ್ಚರ್ಯಪಟ್ಟಿದ್ದಾರೆ. ಆ ಮಕ್ಕಳನ್ನ ಇನ್ನೂ ಆತ್ಮಿಕವಾಗಿ ಬೆಳೆಸಿ ತಂದೆ. ಇನ್ನು ಅನೇಕರು ತಿಳ್ಕೊಳ್ಳುವಂತೆ ಸಹಾಯ ಮಾಡಿ. ಇನ್ನು ಎಲ್ಲೆಲ್ಲಿ ಸುವಾರ್ತೆ ಕೂಟಗಳು ನಡೀತಾ ಇದೆಯೋ ಎಲ್ಲ ಕೂಟಗಳನ್ನು ಆಚರಿಸಿ. ಅದೇ ರೀತಿಯಲ್ಲಿ ಸಾಯಂಕಾಲ ಕೂಡ ಗೂಗಲ್ ಮೀಟ್ ಮೂಲಕ ತಂದೆ ಯುವಕರು ಯುವತಿಯರು ಗ್ಯಾದರ್ ಆಗ್ತಾ ಇದ್ದಾರೆ, ವಾಕ್ಯಗಳನ್ನ ಕಲಿತಾ ಇದ್ದಾರೆ. ಅವರೆಲ್ಲರನ್ನು ಬಲಪಡಿಸಿ. ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ಮಕ್ಕಳನ್ನ ಮುಟ್ಟಿ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ದುಃಖದಲ್ಲಿದ್ದರೆ ಅಂತ ಮಕ್ಕಳನ್ನು ಕೂಡ ಮುಟ್ಟಿ ಸಹಾಯ ಮಾಡಿ ಅಂತೇಳಿ ನಿಮ್ಮ ಪಾದದ ಬಳಿಯಲ್ಲಿ ಮೊರೆ ಇಡ್ತಾ ಇದ್ದೀನಿ. ಕನಿಕರಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು.